ಇಬ್ಬರೂ ಕೂಡ ದೇವತೆಗಳು ದೈತ್ಯರುಗಳು ಇಬ್ಬರೂ ಕೂಡ ಅಮೃತವನ್ನು ಅಪೇಕ್ಷೆ ಮಾಡಿ ಸಮುದ್ರ ಮಥನ ಮಾಡಿರ್ತಕ್ಕಂಥದ್ದು. ಎಂಥದ್ದು? ದರ್ಪದಿಂದ ಕೂಡಿರ್ತಕ್ಕಂಥದ್ದು. ಅಕ್ಷೀಣ ದರ್ಪ. ಈ ದೈತ್ಯರಿದಾರಲ್ಲ, ತುಂಬ ಅಹಂಕಾರ ಅವರಿಗೆ. ಕ್ಷೀಣ ಅಂದರೆ ನಾಶ ಆಗೋದು, ಅಕ್ಷೀಣ ಅಂದರೆ ನಾಶ ಆಗದೇ ಇರ್ತಕ್ಕಂತಹ ದರ್ಪ, ಅಹಂಕಾರ ಇರ್ತಕ್ಕಂಥವ್ರು ಯಾರು? ದಿತಿಜ. ದಿತಿದೇವಿಯಿಂದ ಉತ್ಪನ್ನವಾಗಿರ್ತಕ್ಕಂತಹ ದೈತ್ಯರು ಒಂದು ಕಡೆ. ಆಕ್ಷೋಭಿತ ಅಮರಗಣಾಪೇಕ್ಷಾಪ್ತಯೇ, ತುಂಬ ಬಳಲಿರ್ತಕ್ಕಂತಹ, ತುಂಬ ಅಕ್ಷೋಭಿತ ಅಂದರೆ ವ್ಯಥೆ. ಅದಕ್ಕೆಲ್ಲ ಅರ್ಥ ಆಮೇಲೆ ಹೇಳ್ತೀನಿ ನಾನು. ಆ ಶಬ್ದದ ಅರ್ಥ ಮೊದಲು ತಿಳ್ಕೊಳ್ಳೋಣ ನಾವು. ಹೇಗೆ ಬರೆದಿದ್ದಾರೆ ವಾದಿರಾಜ ಸ್ವಾಮಿಗಳು? ಕ್ಷೀರವಾದ್ಯ ಮಥನ, ಸಮುದ್ರ ಮಥನ ಕಾಲದಲ್ಲಿ ಅಕ್ಷೀಣ ದರ್ಪ ದಿತಿಜ, ಹೆಚ್ಚಾಗಿರ್ತಕ್ಕಂತಹ ಗರ್ವದಿಂದ ಕೂಡಿರ್ತಕ್ಕಂತಹ ದೈತ್ಯರು ಒಂದು ಕಡೆ. ಆಕ್ಷೋಭಿತ ಅಮರಗಣ, ಅಂದರೆ ಚೆನ್ನಾಗಿ ವ್ಯಥೆ ಪಟ್ಟಿರ್ತಕ್ಕಂತಹ ಅಮರಗಣ ದೇವತೆಗಳ ಗುಂಪು. ಇವುಗಳ ಎಂಥದ್ದು? ಅಪೇಕ್ಷಾಪ್ತಯೇ, ಅವರ ಅಪೇಕ್ಷೆ ಏನಿತ್ತು? ಅಮೃತವನ್ನು ಪಾನ ಮಾಡಬೇಕು ಅಂತ ಇಬ್ಬರಿಗೂ ಅಪೇಕ್ಷೆ ಇದ್ದಿದ್ದು. ಅಂತಹ ಅಪೇಕ್ಷಾಪ್ತಯೇ, ಆ ಅಪೇಕ್ಷೆಯನ್ನು ಇಷ್ಟಪ್ರಾಪ್ತಿಗೋಸ್ಕರವಾಗಿ, ಅದೇ ವಿಶೇಷವಾಗಿ ದೇವತಾ ಸಮೂಹದ ಆ ಅಮೃತ ಪ್ರಾಶನ ಅನ್ನತಕ್ಕಂತಹ ಅಪೇಕ್ಷೆ ಏನಿತ್ತು, ಆ ಅಪೇಕ್ಷವನ್ನು ಈಡೇರಕ್ಕೋಸ್ಕರವಾಗಿ ಎಂಥವನು ಭಗವಂತ ಅಜನಿ ಉತ್ಪತ್ತಿ ಆಯಿತೋ, ಅವತಾರವನ್ನು ತಾಳದ್ನೋ ಭಗವಂತ. ವಲಕ್ಷಾಂಶು ಬಿಂಬಜಿತ್, ವಲಕ್ಷಾಂಶು ಸಂಸ್ಕೃತದಲ್ಲಿ ವಲಕ್ಷ ಅಂದರೆ ಬಿಳಿ, ಶೀತಲ, ಶುಭ್ರವಾಗಿರ್ತಕ್ಕಂತಹ. ಅಂಶು ಅಂದರೆ ಕಿರಣ, ಶುಭ್ರ ಕಿರಣ, ಬಿಳಿ ಕಿರಣಗಳಿಂದ ಕೂಡಿರ್ತಕ್ಕಂಥವನು ಚಂದ್ರ. ವಲಕ್ಷಾಂಶು ಅಂತ ಕರೀತಾರೆ ಅವನಿಗೆ. ಶುಭ್ರವಾಗಿರ್ತಕ್ಕಂತಹ ಕಿರಣಗಳಿಂದ ಕೂಡಿರ್ತಕ್ಕಂತಹ ಅಮೃತ ಕಿರಣನಾಗಿರ್ತಕ್ಕಂತಹ ಚಂದ್ರನ ಬಿಂಬಜಿತ್. ಆ ಚಂದ್ರ ಬಿಂಬ ಏನು ಕಾಣುತ್ತೆ ನಮಗೆ ಚಂದ್ರ ಅಲ್ಲ ಕಾಣೋದು, ಚಂದ್ರ ಬಿಂಬ, ಅದು ಚಂದ್ರಮಂಡಲ ಕಾಣೋದು ನಮಗೆ. ಆ ಚಂದ್ರಮಂಡಲದಂತೆ ಅದರ ಕಾಂತಿಯನ್ನೂ ಕೂಡ ಜಿದ್ದು ಗೆಲ್ತಕ್ಕಂತಹ, ಕಾಂತಿಯಿಂದ ಕೂಡಿರ್ತಕ್ಕಂತಹ ರೂಪ ನಾರಾಯಣಿ ರೂಪ. ವಲಕ್ಷಾಂಶು ಬಿಂಬಜಿತ್, ಆ ಚಂದ್ರನ ಕಾಂತಿಯನ್ನೂ ಕೂಡ ಗೆದ್ದಿರ್ತಕ್ಕಂತಹ, ಆ ಚಂದ್ರನ ಕಾಂತಿಯನ್ನೂ ಕೂಡ ಕಡಿಮೆ ಮಾಡಿರ್ತಕ್ಕಂತಹ, ಆ ಮುಖದ ಕಾಂತಿಯಿಂದ ಕೂಡಿರ್ತಕ್ಕಂತಹ ಆ ಸ್ತ್ರೀ ರೂಪವನ್ನು ಭಗವಂತ ಏನು ಸ್ವೀಕಾರ ಮಾಡ್ತಾನೆ, ಅಜನಿ, ಅದನ್ನು ಜಯಿಸಿರ್ತಕ್ಕಂತಹ ಅತೀಕ್ಷ್ಣಾಲಕಾವೃತ. ತೀಕ್ಷ್ಣ ಅಂದರೆ ತುಂಬ ಗಟ್ಟಿ, ಗಡಸಾಗಿರ್ತಕ್ಕಂತಹ ಪದಾರ್ಥಕ್ಕೆ ತೀಕ್ಷ್ಣ ಅಂತ ಕರೀತಾರೆ. ಅತೀಕ್ಷ್ಣ ಅಂದರೆ ಮೃದುವಾಗಿರ್ತಕ್ಕಂಥದ್ದು. ಮೃದುವಾಗಿರ್ತಕ್ಕಂತಹ ಅಲಕ ಅಂದರೆ ಮುಂಗುರುಳು. ಆ ಹಣೆ ಮೇಲೆ ಬಿದ್ದಿರತಕ್ಕಂತಹ ಕೂದಲಿದೆಯಲ್ಲ, ಅದಕ್ಕೆ ಮುಂಗುರುಳು ಅಂತ ಕರೀತಾರೆ. ಮೃದುವಾಗಿರ್ತಕ್ಕಂತಹ ಮುಂಗುರುಳು ಅತೀಕ್ಷ್ಣಾಲಕಾವೃತ. ಅಥವಾ ಆಲಕ ಅಂದರೆ ಗುಂಗುರು ಕೂದಲು, ಒಳ್ಳೆ ಮೃದುವಾಗಿರ್ತಕ್ಕಂತಹ ಗುಂಗುರು ಕೂದಲಿಂದ ಕೂಡಿರ್ತಕ್ಕಂತಹ, ಅಥವಾ ಅಲಂಕೃತವಾಗಿರ್ತಕ್ಕಂತಹ ಮುಖಿ. ಸುಂದರವಾದ ಮುಖ ಭಗವಂತನು. ಆ ಸ್ತ್ರೀ ರೂಪವನ್ನು ವರ್ಣನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಆ ಗುಂಗುರು ಕೂದಲಿಂದ ಕೂಡಿರ್ತಕ್ಕಂತಹ, ಮುಂಗುರುಗಳಿಂದ ಕೂಡಿರ್ತಕ್ಕಂತಹ, ಮೃದುವಾಗಿರ್ತಕ್ಕಂತಹ, ಒಳ್ಳೆ ರೇಷ್ಮೆ ಇದ್ದಂಗೆ ಇರತಕ್ಕಂತಹ, ಕಪ್ಪಾಗಿರ್ತಕ್ಕಂತಹ, ಸುಂದರ ಕೇಶರಾಶಿಯಿಂದ ಕೂಡಿರ್ತಕ್ಕಂತಹ, ಆ ಕೂದಲಿಂದ ಕೂಡಿರ್ತಕ್ಕಂತಹ ಸ್ವಾಮಿ. ಆಮೇಲೆ ಸೂಕ್ಷ್ಮಾವಲಗ್ನ ವಸನ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ, ಕೋಮಲವಾಗಿರ್ತಕ್ಕಂತಹ ರೇಷ್ಮೆ ಪೀತಾಂಬರವನ್ನು ಧಾರಣೆ ಮಾಡಿರ್ತಕ್ಕಂತಹ, ಆಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮೀಕೃತ ಮನೋ. ಆಕ್ಷೇಪ
ಕೃತು. ಕ್ಷೇಪ ಅಂದರೆ ಚಂಚಲ, ಆಕ್ಷೇಪ ಅತ್ಯಂತ ಮನಶ್ಚಂಚಲವನ್ನು ಉಂಟು ಮಾಡತಕ್ಕಂತಹ ಭಗವಂತನ ಓಡಾಟ, ಆ ಭಗವಂತನ ವಡ್ಯಾಣ, ಆ ಭಗವಂತನ ಅಂಗಾಂಗಗಳು, ಆ ಭಗವಂತನ ಹಾವಭಾವಗಳು, ಅವನ ಕಡೆಗಣ್ಣಿನ ನೋಟ. ಆಕ್ಷೇಪ ಕುಚಕಟಾಕ್ಷಾಕ್ಷಮೀಕೃತ ಮನೋದೀಕ್ಷಾಸುರಾಹೃತ ಸುಧಾ. ಕಥೆ ಏನಾಗಿದೆ, ಆ ಕಥೆಯ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಈ ಶ್ಲೋಕ ಚೆನ್ನಾಗಿ ಅರ್ಥ ಆಗುತ್ತೆ. ಭಗವಂತ ಮೋಹಿನಿ ಅವತಾರವನ್ನು ತಾಳಿರ್ತಕ್ಕಂತಹ ಸಂದರ್ಭ ಎಂತದಪ್ಪ ಅಂತ ಹೇಳಿದ್ರೆ, ಅಮೃತ ಕಲಶವನ್ನು ಧಾರಣೆ ಮಾಡಿ ಧನ್ವಂತರಿ ನಾಮಕ ಪರಮಾತ್ಮ ಸಮುದ್ರದಿಂದ ಬಂದ, ಕ್ಷೀರ ಸಮುದ್ರದಿಂದ ಉತ್ಪನ್ನನಾದ ಅವತಾರ ಮಾಡಿದ ಭಗವಂತ. ಆ ಭಗವಂತನ ಕೈಯಲ್ಲಿರ್ತಕ್ಕಂತಹ ಅಮೃತ ಕಲಶವನ್ನ ತರಸ ಶೀಘ್ರದಲ್ಲೇ ತೆಕ್ಕೊಂಡ್ಬಿಟ್ರು ಅವರು ದೈತ್ಯರು. ವಸ್ತುತಸ್ತು ಭಗವಂತ ಕೊಟ್ಟುಬಿಟ್ಟ. ಆಚಾರ್ಯ ಬರೀತಾರೆ, ತೇಷಾತ್ ಸತ್ಯಾಂ ಚಾಲನಾರ್ಥ. ಭಗವಂತನ ಕೈಯಿಂದ ಸ್ವೀಕಾರ ಮಾಡೋದಕ್ಕೆ ಯಾರ ಕೈಲಾಗತ್ತೆ? ಅವನು ಕೊಟ್ಟರುಂಟು, ಕೊಡದವರಿಗಿಲ್ಲ. ಭಗವಂತನ ಕೈಯಿಂದ ಕಿತ್ಕೊಂಡ್ರು ಒಂದು ಮಾತ್ರಕ್ಕೆ ದೈತ್ಯರೆಲ್ಲ ಬಹಳ ಸಮರ್ಥರು, ಸ್ವಾಮಿ ತುಂಬಾ ವೀಕ್ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಭಗವಂತ ಕೊಟ್ಟುಬಿಟ್ಟ ಅವರಿಗೆ, ತಗೊಳ್ರಿ ಇಲ್ಲ. ಯಾಕೆ? ಶ್ರೀಮದ್ ಆಚಾರ್ಯರು ಬರೀತಾರೆ, ಅವರು ದುಷ್ಟರು, ಒಪ್ಪಂದವನ್ನು ಮುರಿದೋರವರು, ಯಾರಿಗೂ ಕೊಡ್ಕೊಡೋದು, ನಮಗೆ ಮಾತ್ರ ಅಮೃತ ಬೇಕು ಅಂತ ಅವರಿಗೆ ದರ್ಪ. ಅದಕ್ಕೆ ಹಿಂದೆ ವಾದಿರಾಜ ಸ್ವಾಮಿ ಹೇಳಿರೋದು ಅಕ್ಷೀಣ ದರ್ಪ. ಇನ್ನೊಬ್ಬರಿಗೆ ಅಮೃತ ಸಿಕ್ಕೊಡೋದು, ನಮಗೆ ದೈತ್ಯರಿಗೆ ಮಾತ್ರ ಸಿಗಬೇಕು ಅಂತ ಮೊದಲು ಏನು ಮಾಡ್ಕೊಂಡಿದ್ರು? ಅವರಿಬ್ಬರು ಒಪ್ಪಂದ ಮಾಡ್ಕೊಂಡಿದ್ರು. ಇಬ್ಬರು ಸೇರಿ ಸಮುದ್ರ ಮಥನ ಮಾಡೋಣ, ಅಮೃತ ಬಂದರೆ ಇಬ್ಬರು ಹಂಚ್ಕೋಣ ಅಂತ ಇದು ಒಪ್ಪಂದ ಆಗಿದ್ದು ಇದು. ಆದರೆ ಅಮೃತ ಕಲಶ ಹಿಡಿದು ಧನ್ವಂತರಿ ನಾಮಕ ಪರಮಾತ್ಮ ಬಂದ ತಕ್ಷಣ ಇವರೆಂಥದಿವರು, ಈ ಬುದ್ಧಿ, ದೈತ್ಯರ ಬುದ್ಧಿ, ಇನ್ನೊಬ್ಬರು ಕೊಡುದು, ಅದರಲ್ಲೂ ದೇವತೆಗಳಿಗೆ ಅಮೃತ ಸಿಕ್ಕೂಡುದು, ನಮಗೆ ಮಾತ್ರ ಸಿಗಬೇಕು ಅಂತ ಹೇಳಿ ಭಗವಂತನ ಕೈಯಿಂದ ಏನು ಮಾಡ್ಬಿಟ್ರವರು? ಯಾಕೆ ಬಿಟ್ಟ ಭಗವಂತ? ಅವ್ರನ್ನ ನಿಯಮ ತಪ್ಪದವ್ರನ್ನಾಗಿ ಮಾಡಬೇಕಾಗಿದೆ ಈಗ. ಅದಕ್ಕೆ ಅಮೃತ ಕೊಳ್ಳಿಲ್ಲ ದೈತ್ಯರಿಗೆ ಭಗವಂತ. ಯಾಕೆ ಅಮೃತ ಕೊಳ್ಳಿಲ್ಲ ದೈತ್ಯರಿಗೆ? ಭಗವಂತ ಮಾಡಿದ್ದು ತಪ್ಪಲ್ವಾ? ಇಬ್ಬರು ಹಂಚ್ಕೋಬೇಕು ಅಂತ ಅವನೇ ಹೇಳಿಬಿಟ್ಟು ಇಬ್ಬರು ಕಳೆದ ಮೇಲೆ ಅವ್ರಿಗೂ ಕೊಡಬೇಕಾಗಿತ್ತಲ್ವಾ? ನಿಮ್ಮ ಭಗವಂತ ಏನು ಸರಿ ಮಾಡಿದಾನ? ದೈತ್ಯರು ತಪ್ಪು ಮಾಡಿದ್ರು ಅಂತ ಹೇಳ್ತಿರಲ್ಲ, ನಿಮ್ಮ ಭಗವಂತ ಸರಿ ಮಾಡಿದಾನ? ಇಬ್ಬರಿಗೂ ಹಂಚಬೇಕಾಗಿತ್ತು ತಾನೇ. ದೇವತೆಗಳಿಗೆ ಮಾತ್ರ ಹಂಚಿಬಿಟ್ಟು ಭಗವಂತ ದೈತ್ಯರಿಗೆ ಹಂಚಿಲ್ಲ ಅಂದರೆ ದೇವತೆಗಳಲ್ಲಿ ಪಕ್ಷಪಾತ ಮಾಡಿದ, ವೈಷಮ್ಯ ಮಾಡ್ತಾನೆ. ಸೂತ್ರ ವೈಷಮ್ಯ ನಿರ್ಗುಣ ಇಲ್ಲ ಅನ್ನತ್ತೆ ಭಗವಂತನಿಗೆ. ಇಲ್ಲಿ ನೋಡ್ರಿ, ಅಮೃತ ಹಂಚಿದಾಗ ದೇವತೆಗಳಿಗೆ ಮಾತ್ರ ಅಮೃತ ಹಂಚಿ ದೈತ್ಯರಿಗೆ ಹಂಚಿಲ್ಲ ಅಂದರೆ ದೇವತಾ ಪಕ್ಷಪಾತಿ. ದೈತ್ಯರ ಮೇಲೆ ಅವರಿಗೆ ಕರುಣೆ ಇಲ್ಲ. ದೈತ್ಯರು ಏನು ಸಾಧನೆ ಮಾಡಲಿ, ಭಜನೆ ಮಾಡಲಿ, ಸ್ತೋತ್ರ ಮಾಡಲಿ, ಯಜ್ಞ ಯಾಗಾದಿಗಳು ಮಾಡಿದ್ರೆ ಅವ್ರ ಮೇಲೆ ಕರುಣೆ ಇಲ್ಲ ಭಗವಂತನಿಗೆ, ದಯಾರಹಿತ. ಇವ್ರು ಏನು ಮಾಡಲಿ ಇವ್ರು ಕೊಟ್ಬಿಡೋರು ದೇವತೆಗಳಿಗೆ, ನಮ್ಮೋರು ಅಂತ. ಇದು ದೋಷ ಅಲ್ವಾ, ಪಕ್ಷಪಾತ ಅಂತ ಕೆಲವರು ವಾದ ಮಾಡ್ತಾರೆ. ಹಿರಣ್ಯಕಶಿಪು ಹೀಗೆ ಹೇಳಿದ್ದು, ದೇವತೆಗಳ ಪಕ್ಷಪಾತಿ ವಿಷ್ಣು ದೇವತೆಗಳ ಪಕ್ಷವನ್ನು ಹಿಡಿದು ನಮ್ಮ ತಮ್ಮ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ ಅಂತ ಅವನ ಆಲೋಚನೆ. ಅದು ಅಲ್ಲ ಅಂತಾರೆ ಸೂತ್ರಕಾರನ್ನ. ವೈಷಮ್ಯ ನೈರ್ಗುಣ್ಯೇ ನ ಸಾಪೇಕ್ಷತ್ವ ತಥಾಚ ದರ್ಶಯತಿ ಓಂ ಅಂತ ಸೂತ್ರ. ಭಗವಂತನಿಗೆ ವೈಷಮ್ಯ ಪಕ್ಷಪಾತಾದಿ ದೋಷಗಳಿಲ್ಲ. ಅದನ್ನೇ ವಾದರಾಜರು ಹೇಳ್ತಾರೆ. ಭಗವಂತ ಯಾಕೆ ಕೊಡಲಿಲ್ಲ ಹಾಗಾದರೆ? ದೈತ್ಯರಿಗೆ ಅಮೃತ ಯಾಕೆ ಕೊಡಲಿಲ್ಲ? ಅವನೇ ಹೇಳಿದ್ದು, ಅವನೇ ಇಂದ್ರದೇವರಿಗೆ ಉಪಾಯ ಹೇಳಿಕೊಟ್ಟಿದ್ದು. ಇಂದ್ರ, ದೈತ್ಯರನ್ನು ಸೇರಿಸ್ಕೋ, ನೀವೊಬ್ಬರೇ ಕಡಿಯೋಕ್ಕಾಗೋದಿಲ್ಲ. ಯದ್ಯಪಿ ಅವ್ರು ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ, ಆದರೂ ಕೂಡ ಅವರೆಲ್ಲ ನಿಮ್ಮ ದಾಯಾದಿಗಳು, ಕಸಿನ್ಸ್ ಅವರು, ಅವ್ರನ್ನೂ ಸೇರಿಸ್ಕೋ, ಸಮುದ್ರ ಮಥನ ಮಾಡ್ರಿ ಅಂತ ಹೇಳಿದ್ದ. ಅವ್ರು ಕೊಡ್ಬೇಕು ತಾನೆ ಭಗವಂತ, ಯಾಕೆ ಕೊಡಲಿಲ್ಲ ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾಕೆ ಭಗವಂತ ಬಿಟ್ಟುಬಿಟ್ಟ ಅಂದರೆ, ಈಗ ಇವರು ತಗೊಂಡ್ಬಿಡ್ತಾರೆ ಕೈಯಿಂದ ಅಂದ್ರೆ ಏನು ಅವರ ಅಭಿಪ್ರಾಯ? ಮೊದಲು ದೇವತೆಗಳಿಗೆ ಅಮೃತ ಬೇಡ ಅಂತ ಹೇಳಿದವರು ದೈತ್ಯರೇ, ಕಿತ್ಕೊಂಡ್ಬಿಟ್ರು ಧನ್ವಂತರಿ ಕೈಯಿಂದ ಅಂದ್ರೆ ಏನರ್ಥ?
ನಾವು ಮಾತ್ರ ಕುಡಿತೀವಿ, ನಮ್ಗೆ ಯಾರಿಗೆ ಬೇಕೋ ಅವ್ರು ಕುಡಿತೀವಿ, ನಮ್ಮ ಗುಂಪಲ್ಲಿ ನಾವು ಕುಡಿತೀವಿ, ನಿಮಗೆ ಬೇಡ ಅನ್ನೋ ಅರ್ಥದಲ್ಲೇ ಅವ್ರು ಕಿತ್ಕೊಂಡು ಹೋಗಿದ್ದು. ಇಲ್ಲೇ ಇದ್ರೆ ಧನ್ವಂತರಿನೇ ಹಂಚು ಅಂತ ಹೇಳ್ಬೋದಾಗಿತ್ತಲ್ವಾ, ಸ್ವಾಮಿ ನೀನೇ ಹಂಚ್ಬಿಡಪ್ಪ ನಮ್ಮಿಬ್ಬರಿಗೆ ಅಂತ ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ದೇವತೆಗಳೇ ಅಮೃತ ಬರ್ಕೂಡ್ದು, ನಮಗೆ ಬರಬೇಕು ಅಂತ. ಅಕ್ಷೀಣ ದರ್ಪ ದೀಕ್ಷಾ ಮನೋದೀಕ್ಷಾ ಅದೆಲ್ಲ ವಾದರಾಜರು ಬರೀತಾರೆ. ಇನ್ನೊಬ್ಬರಿಗೂ ಅಮೃತ ಹೋಗ್ಬಿಡುದು, ನಮಗೇ ಹೋಗಬೇಕು ಅಂತ. ಇದು ತಪ್ಪು. ಇಬ್ಬರೂ ಸೇರಿ ಸಮುದ್ರ ಮಥನ ಮಾಡಿ ಇಬ್ಬರು ಹಂಚ್ಕೊಬೋಣ ಅಂತ ಅಗ್ರಿಮೆಂಟ್ ಆಗಿದ್ದು. ಆದರೆ ಆ ಫಲ ಬಂದ ಸಂದರ್ಭದಲ್ಲಿ ಇವರೇನು ಮಾಡ್ಬಿಟ್ರು, ದೇವತೆಗಳಿಗೆ ಬೇಡ ನಮಗೂ ಮಾತ್ರ ಅಂತ ಹೇಳಿ ಅಮೃತ ಕಲಶ ತಗೊಂಡು ಹೊರಟೋಗ್ತಾರೆ ಇವರು. ಆವಾಗ ಇವ್ರಿಗೆ ಮಾತಿಗೆ ತಪ್ಪದಂಗೆ ಆಗುತ್ತೆ. ದೈತ್ಯರು ಮಾತಿಗೆ ತಪ್ಪಿದ್ದರಿಂದ ಭಗವಂತ ಅವ್ರಿಗೆ ಅಮೃತ ಕೊಡಲಿಲ್ಲ. ಇದು ಕಾರಣ. ಆ ಥರ ಅವರನ್ನ ಒಪ್ಪಂದದಿಂದ ವಿಮುಖರನ್ನಾಗಿ ಮಾಡೋಕ್ಕೋಸ್ಕರವಾಗಿ, ತಮ್ಮ ಮಾತಿನಿಂದ ದೂರಕ್ಕೆ ಕರೆಸೋಕ್ಕೋಸ್ಕರವಾಗಿ ಭಗವಂತ ತಾನೇ ಬಿಟ್ಟುಬಿಟ್ಟ. ಅಮೃತ ಕಲಶವನ್ನು ತಾನೇ ಕೊಟ್ಟುಬಿಟ್ಟ, ತಗೊಂಡು ಹೋಗು ಅಂತ. ಅಂತಹ ಅಮೃತ ಕಲಶವನ್ನು ಧನ್ವಂತರಿ ನಾಮಕ ಪರಮಾತ್ಮನಿಂದ ಕೈಯಿಂದ ಏನು ತಗೊಂಡು ಹೋದ್ರು ಅವರು, ಅಲ್ಲೇನಾಯಿತು, ದೈತ್ಯರ ಬುದ್ಧಿ ನೋಡ್ರಿ ಅವರು, ನಾನು ಮೊದಲು ಕುಡಿಬೇಕು ಅಂತ ಜಗಳ ಶುರು ಆಗ್ಬಿಡ್ತು. ಎಲ್ಲರೂ ಕುಡಿಬಾರ್ದ? ಭಗವಂತ ಸ್ಪಷ್ಟವಾಗಿ ಹೇಳುತ್ತೆ, ಅಹಂ ನತ್ವಂ ನತ್ವಂ ಅಹಂ ಅಹಂ. ನೀನು ಕುಡಿಬೇಡ ಫಸ್ಟು, ನಾ ಕುಡಿತೀನಿ. ನೀ ಕುಡಿಬೇಡ ಫಸ್ಟು, ನಾ ಕುಡಿತೀನಿ. ನೀ ಕುಡಿಬೇಡ. ಅವನ ಕೈಯಿಂದ ಇವನು ಕಿತ್ಕೊಂಬೋದು, ಇವನ ಕೈಯಿಂದ ಅವನು ಕಿತ್ಕೊಂಬೋದು. ಬರೀ ಕಿತ್ಕೊಂಡಿದ್ದೇ ಆಯಿತು, ಯಾರೂ ಕುಡಿಲಿಲ್ಲ. ಕಿತ್ಕೊಳ್ಳೋದ್ರಲ್ಲೇ ಒಬ್ಬರಿಂದ ಒಬ್ಬರು ಕಿತ್ಕೋತಾ ಇದ್ದಾರೆ. ಅದು ಓಪನ್ ಮಾಡಲಿಲ್ಲ, ಕುಡಿಲೂ ಇಲ್ಲ ಅದು ಅಮೃತ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಬಹಳ ಪೆಚ್ಚಾಗುತ್ತೆ, ತುಂಬ ಪೆಚ್ಚಾಗೋಯ್ತು. ಅಲ್ಲ ಸ್ವಾಮಿ, ಇಬ್ಬರು ಸೇರಿಕೊಂಡು ಸಮುದ್ರ ಮಂಥನ ಮಾಡಿ ಇಬ್ಬರೂ ಕುಡಿಬೇಕು ಅಂತಿತ್ತು. ನೋಡಿ ದೈತ್ಯರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಮೃತ ಕಲಶ ಅಂತ ತುಂಬ ಅಂತ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬರೆದಿರೋದು. ಎಷ್ಟು ಪಾಪ ಅವರು ದುಃಖಕ್ಕೆ ಆಕ್ಷೋಭಿತ ಅಮರಗಣ. ಅವರಿಗೆ ದುರಹಂಕಾರ ನೋಡ್ರಿ. ಎರಡರ ಮನೋಭಾವವನ್ನು ವಾದಿರಾಜ ಸ್ವಾಮಿಗಳು ತೋರಿಸ್ಕೋತಾರೆ. ಕ್ಷೀರವಾರ್ಧಿ ಮತನ ಅಕ್ಷೀಣ ದರ್ಪ ದಿತಿಜ ಅಕ್ಷೋಭಿತ ಅಮರಗಣ. ಅಹಂಕಾರ ಕಡಿಮೆ ಆಗದೇ ಇರತಕ್ಕಂತಹ ದೈತ್ಯಗಣ ಒಂದ್ ಕಡೆ ಇದೆ. ಅಹಂಕಾರ, ನಾವೇ ಅಮೃತ ಕುಡಿಯೋಕ್ಕೆ ಅಧಿಕಾರಿಗಳು, ಈ ದೇವತೆಗಳಲ್ಲ, ನಾವೇ ಕುಡಿಬೇಕು ಅನ್ನೋ ಅಹಂಕಾರ. ತುಂಬ ಸಪ್ಪೆ ಮುಖ ಹಾಕೊಂಡಿರ್ತಕ್ಕಂಥ ದೇವತೆಗಳು. ಆಕ್ಷೋಭಿತ ಅಮರಗಣ. ಇಷ್ಟೆಲ್ಲ ಕಷ್ಟ ಬಂದು ಆ ವಿಷ ಅದೆಲ್ಲ ದಾಟಿ ಆಮೇಲೆ ಕಾಡೋದು ತಿರ್ಗಾ ಅಮೃತ ಬಂದಿರೋ ಕಾಲದಲ್ಲಿ ಇವರೇ ಕಿತ್ಕೊಂಡು ಹೋಗ್ಬಿಟ್ರಲ್ಲ ಸ್ವಾಮಿ ಅಂತ ಮನಸ್ಸಿಗೆ ತುಂಬ ವ್ಯಥೆಯನ್ನು ಪಟ್ಟಿರ್ತಕ್ಕಂತಹ ದೇವತಾಗಣ ಒಂದು ಕಡೆ, ಅತ್ಯಂತ ಅಹಂಕಾರ ಗರ್ವದಿಂದ ಕೂಡಿರ್ತಕ್ಕಂತಹ ದೈತ್ಯಗಣ ಒಂದು ಕಡೆ. ಇಂತಹ ಸಂದರ್ಭದಲ್ಲಿ ಆ ನಿನ್ನ ಸುಂದರವಾಗಿರ್ತಕ್ಕಂತಹ ರೂಪ ಅಜನಿ ಅವತಾರ ತಾಳ್ತು. ದೇವತೆಗಳೆಲ್ಲ ಕೇಳಿದ್ರು, ಸ್ವಾಮಿ ಹಿಂಗಾಗೋಯ್ತಲ್ಲೋ ಭಗವಂತ. ಯೋಚನೆ ಮಾಡಿದ ಭಗವಂತ, ಡೋಂಟ್ ವರಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ನೋಡ್ಕೋತೀನಿ ಇಂದ ಭಗವಂತ, ಯೋಚನೆ ಮಾಡಬೇಡ್ರಿ. ಮಿಕ್ಕಾ ಭಾರ ಹೊರಬನೋ, ಎಲ್ಲ ಅವನ ಮೇಲೆ ಭಾರ ಹಾಕ್ಬಿಟ್ಟು ನೆಮ್ಮದಿಯಿಂದ ನಾರಾಯಣ ಕೃಷ್ಣ ಗೋವಿಂದ ಅಂತ ಹೇಳ್ದಂಗೆ ಕೇಳ್ತಾ ಇದ್ರೆ ಮಿಕ್ಕಾ ಭಾರ ಹೊರಬನೋ ಅಂತಾರೆ ವ್ಯಾಸರಾಜರು. ಅವನಿದಾಗ್ರಿ ಭಾರ ತುಕೊಳ್ಳಕ್ಕೆ. ಯೋಗಕ್ಷೇಮಂ ವಹಾಮ್ಯಹಂ. ನೀವು ಯಾಕೆ ತಲೆ ಕೆಡಿಸ್ಕೋತೀರ? ಭಗವಂತ ಹೇಳಿದ, ಏನು ಯೋಚನೆ ಮಾಡಬೇಡ್ರಿ, ನಿಮಗೇ ಅಮೃತ ಬರೋದು, ನಿಮಗೇ ಅಮೃತ ಕುಡಿಸೋದು ನಾನು, ಅವ್ರು ಕುಡಿಸಲ್ಲ ಅಂದ ಭಗವಂತ. ಆ ಸಂದರ್ಭದಲ್ಲಿ ಲೋಕವಿಲಕ್ಷಣವಾಗಿರ್ತಕ್ಕಂತಹ ಈ ರೂಪ ಅಜನಿ ಅವತಾರ ಆಯಿತು. ಈ ಶ್ರೀ ರೂಪವನ್ನು ಭಗವಂತ ಸ್ವೀಕಾರ ಮಾಡಿಬಿಟ್ಟ. ಎಂತದಿತ್ತದು? ಆಗ ಅವರು ಹೇಳ್ತಾರೆ, ಕ್ಷೀರವಾರ್ತಿ ಮತನ ಕ್ಷೀಣ ದರ್ಪ ದಿತಿಜ ಅಕ್ಷೋಭಿತ ಅಮರಗಣ ಅಪೇಕ್ಷಾ ಆಪ್ತಯೇ. ಅದು ಅಲ್ಲೇ ದೇವತೆಗಳಿಗೆ ಮಾತ್ರ ಅದು. ಆಕ್ಷೋಭಿತ ಅಮರಗಣ ಅಪೇಕ್ಷಾಪ್ತಯೇ. ಅತ್ಯಂತ ವ್ಯಥೆಯಿಂದ ಕೂಡಿರ್ತಕ್ಕಂತಹ, ತುಂಬ ದುಃಖದಿಂದ ಕೂಡಿರ್ತಕ್ಕಂತಹ ದೇವತೆಗಳ ಅಪೇಕ್ಷೆ ಏನಿತ್ತು ಅಮೃತ ಪ್ರಾಶನ, ಅದನ್ನು ಆಪ್ತಯೇ, ಅದನ್ನು ಹೊಂದಸಕ್ಕೋಸ್ಕರವಾಗಿ, ಅವ್ರಿಗೆ ಅಮೃತವನ್ನು ಕೊಡಿಸೋಕ್ಕೋಸ್ಕರವಾಗಿ ಯಾ ಹರಿತನು ಅಜನಿ,
ಯಾವ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ತ್ರೀ ರೂಪ ಅವತಾರ ಮಾಡಿದ್ನೋ ಭಗವಂತ ಸ್ತ್ರೀ ರೂಪದಿಂದ ಅದು ಏನು ಮಾಡಿದ ಭಗವಂತ ಆಮೇಲೆ ಅದೆಂಥದ್ದು ಭಗವಂತನ ಸ್ತ್ರೀ ರೂಪ ಅಂದರೆ ಅಷ್ಟು ಚೆಂದಾಗಿದ್ದ ಭಗವಂತ. ಅಲ್ಲೇ ಇದೆ ಭಾಗವತದ ವರ್ಣನೆ ಇದೆ. ಅದು ಒಳ್ಳೆ ಚಂದ್ರನಂತೆ ಅತ್ಯಂತ ಕಾಂತಿಯಿಂದ ಕೂಡಿರತಕ್ಕಂತಹ ಮುಖ ಭಗವಂತನು. ಆಮೇಲೆ ಮೃದುವಾಗಿರ್ತಕ್ಕಂತಹ ಗುಂಗುರು ಕೂದಲಿಂದ ಕೂಡಿರತಕ್ಕಂತಹ ಸುಂದರಾತಿ ಸುಂದರವಾಗಿರ್ತಕ್ಕಂತಹ ಮುಖ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಪೀತಾಂಬರವನ್ನು ಧಾರಣೆ ಮಾಡಿರ್ತಕ್ಕಂತಹ ಒಳ್ಳೆ ದಿವ್ಯವಾಗಿರ್ತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಅಪ್ರಾಕೃತವಾಗಿರ್ತಕ್ಕಂತಹ ಅಂಗಗಳಿಂದ ಕೂಡಿರ್ತಕ್ಕಂತಹ ಅಕ್ಷಮೀಕೃತ ಒಂದು ಸಲ ಭಗವಂತ ತನ್ನ ಕಡೆಗಣ್ಣಿನಿಂದ ಸುಮ್ಮನೆ ಹೀಗೆ ನೋಡ್ದ ನೋಡ್ರಿ ಆ ಸ್ತ್ರೀ ರೂಪದಿಂದ ದೈತ್ಯರನ್ನ. ಅವ್ರ ನೋಟ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವರು ಎಲ್ಲ ಮನಸ್ಸೋತು ಬಿಟ್ಟರು. ಅಷ್ಟರೂ ಕೂಡ ಅಕ್ಷಮೀಕೃತ ಮನೋದೀಕ್ಷಾ, ಯಾರಿಗೂ ಕೊಡ್ಕೂಡುದು ಅಂತ ಅವ್ರ ಹಠ. ಅಮೃತ ಕಲಶವನ್ನ ಬೇರೆ ಯಾರಿಗೂ ಕೊಡ್ಕೂಡುದು, ನಾವೇ ಕುಡಿಬೇಕು ದೈತ್ಯರು ಅಂತ ಅಂದ್ಕೊಂಡಿರ್ತಕ್ಕಂತಹ ಆ ಮನಸ್ಸಿನಲ್ಲಿ ಆ ಸಂಕಲ್ಪವನ್ನು ಮಾಡಿರ್ತಕ್ಕಂತಹ ಆ ದೈತ್ಯರ ಸಂಕಲ್ಪವನ್ನ ಏನ್ ಮಾಡಿದ ಭಗವಂತ ಅಕ್ಷಮೀಕೃತ, ಅಸಮರ್ಥನಾಗಿ ಮಾಡ್ಬಿಟ್ಟ. ಅವ್ರಿಗೆ ತಂದ್ಕೊಟ್ಬಿಟ್ಟು ತಗೊಳಪ್ಪ ಅಂತ ನೋಡಿ, ಯಾರಿಗೂ ಕೊಡಲ್ಲ ನಾವೇ ಕುಡಿತೀವಿ ಅಂತ ಹೇಳ್ತಾ ಇರ್ತಕ್ಕಂತಹ ದೈತ್ಯರು ಆ ಸ್ವಾಮಿಯ ಕಡೆಗಣ್ಣಿನ ನೋಟವನ್ನ ತಡ್ಕೊಳಕ್ಕಾಗದೇನೆ ಅವ್ರೇನು ಮಾಡ್ಬಿಟ್ರು, ಅವರು ತಮ್ಮ ಸಂಕಲ್ಪವನ್ನೇ ಬಿಟ್ಟುಬಿಟ್ರು. ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂತಹ ಮನೋದೀಕ್ಷಾ, ದೀಕ್ಷಾ ಅಂದ್ರೆ ಹಠ, ಯಾರಿಗೂ ಕೊಡೋದಿಲ್ಲ ಅಂತ ಏನು ಹೇಳ್ತಾ ಇದ್ರಲ್ಲ ಅದನ್ನ ಮುರಿದು ಭಗವಂತ ಅವರೇ ಕೊಡೋ ಮಾಡ್ದ. ತಂದು ಕೊಟ್ಬಿಟ್ರು ಮೋಹಿನಿ ಕೈ, ಅಮ್ಮ ತಾಯಿ ತಗೋ ನೀನೇ ಹಂಚು. ನಾವೆಲ್ಲ ಜಗಳ ಆಡ್ತಾ ಇದೀವಿ, ಯಾರು ಫಸ್ಟ್ ಕುಡಿಬೇಕು ಅಂತ ಜಗಳ ಆಡ್ತಾ ಇದೀವಿ, ಒಬ್ಬರನ್ನೊಬ್ಬರು ಸಮಾಧಾನ ಮಾಡಕ್ ಆಗ್ತಾ ಇಲ್ಲ, ನೀನೇ ಹಂಚು ನೋಡಿ ತಂದು ಕೊಟ್ಬಿಟ್ಟು ಭಗವಂತ ಹೇಳ್ದ. ನೋಡ್ರ ನನಗೆ ತರಿಸೋ ಶಕ್ತಿ ಇದ್ದಿದ್ದಕ್ಕೆ ನಾ ಬಿಟ್ಟಿದ್ದು ಒಂದು ಭಗವಂತ. ಯಾಕೆ ಬಿಟ್ಬಿಟ್ಟೆ ಗೊತ್ತಾ? ಒಂದು, ಈಗ ಅವರು ಫೇಲ್ ಆಗ್ಬಿಟ್ರು, ಒಪ್ಪಂದ ಮುರಿದ್ಬಿಟ್ರು, ಇನ್ನು ಅವ್ರು ಕೊಡೋಂಗಿಲ್ಲ, ಅದಕ್ಕೋಸ್ಕರ ಕೊಟ್ಟಿದ್ದು ನಾನು ಅವ್ರಿಗೆ. ಒಪ್ಪಂದ ಮುರಿಲಿ ಅವರು, ನೀವು ಒಪ್ಪಂದ ಮುರಿದಿದ್ರಿಂದಲೇ ನಿಮ್ಗೆ ಅಮೃತ ಕೊಡಲಿಲ್ಲ ಅಂತ ಹೇಳ್ಬೋದು. ಅವಾಗ ಕಾರಣ ಸಿಕ್ಬಿಡ್ತು. ಈಗ ತಗೊಂಡ ಭಗವಂತ ತಂದ್ಕೊಟ್ರು ಅವರು. ನೋಡಿ, ಧನ್ವಂತರಿ ನಾಮಕ ಪರಮಾತ್ಮನೂ ಭಗವಂತನೇ, ಮೋಹಿನಿ ನಾಮಕ ಪರಮಾತ್ಮನೂ ಭಗವಂತನೇ. ಆ ರೂಪದಿಂದ ಕೊಟ್ಟ, ಈ ರೂಪದಿಂದ ಕಿತ್ತ. ಭಯಕೃತ್ ಭಯನಾಶನ. ಭಗವಂತನಿಗೆ ಸರ್ವ ಸಾಮರ್ಥ್ಯ ಇದೆ. ಕರ್ತು ಅಕರ್ತು ಅನ್ಯತಾ ಕರ್ತು ಮತ್ತು ಸಮರ್ಥ. ಎಲ್ಲರೂ ನೋಡ್ತಿದ್ದಂಗೆ ಇನ್ನೂ ಅದು ಏನು ಆ ಮೇಲೆ ಮುಚ್ಚಳನೇ ತೆಗೆದಿಲ್ಲ, ಸೀಲೇ ಓಪನ್ ಆಗಿಲ್ಲ, ಕಮಂಡಲ ಆ ಕಲಶದ್ದು ಕೊಟ್ಟರು ತಗೊಂಡು. ಅಮ್ಮ ಹಂಚು, ನಾವು ಜಗಳ ಆಡ್ತಾ ಇದ್ದೀವಿ, ನಮ್ಗೆ ಅಮೃತ ಹಂಚು ನೀನು. ಅದನ್ನು ವಾದಿರಾಜ ಹೇಳ್ತಾರೆ. ಎಷ್ಟು ಸುಂದರವಾಗಿ ನೋಡಿಸ್ತಾರೆ ನೋಡ್ರಿ ಅವರು. ಅಲ್ಲ, ಅಷ್ಟು ದೀಕ್ಷಾ ಇರ್ತಕ್ಕಂತಹ ದೈತ್ಯರಿಗೆ ಅದೆಂಗೆ ತಂದುಕೊಟ್ಬಿಟ್ರು ಮೋಹಿನಿ ಕೈಗೆ. ಅದು ನೋಟ, ಅದು ಆ ಭಗವಂತನ ನೋಟ ಇದೆಯಲ್ಲ, ಅಷ್ಟು ಸೆಳೆದುಬಿಟ್ಟ ಭಗವಂತ. ರಮಾದೇವಿಯನ್ನೇ ಸೆಳೆಯುವಂತಹ ನೋಟ ರೂಪರಿ ಅದು. ಅವ್ರಿಗೆಲ್ಲ ಆಶ್ಚರ್ಯ ಆಗೋಯ್ತು. ಏನು ರೂಪ, ಏನು ವಯ್ಯಾರ, ಏನು ಅಮೃತದ ಕಡೆ ಗಮನನೇ ಹೊಟ್ಟೋಯ್ತು. ಈ ಹೆಣ್ಣು ಮಗಳ ಕಡೆ ತಿರುಗ್ಬಿಟ್ರು ಅವರೆಲ್ಲ. ಏನು ಲಾವಣ್ಯ, ಏನು ರೂಪ, ಏನು ಐಶ್ವರ್ಯ, ಓ ಅಂತ ಹೇಳಿ ಆ ಕಲಶ ತಂದು ಕೊಟ್ಟರು ಅವ್ರ ಕೈ. ಅಮೃತ ತುಂಬಿದ ಕಲಶ. ಆಗ ಭಗವಂತ ಏನು ಮಾಡ್ತಾನ, ಅವನು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಆಹೃತ ನೋಡಿ, ಮನೋದೀಕ್ಷಾ ಸುರಾಹೃತ ಆಹೃತ, ಅದನ್ನು ಸ್ವೀಕಾರ ಮಾಡೋಕ್ಕೋಸ್ಕರವಾಗಿ ದೀಕ್ಷಾಸುರಾಹೃತ ಸುಧಾ, ಆ ಅಮೃತ ತುಂಬಿರ್ತಕ್ಕಂತಹ ಕಲಶವನ್ನ ಆ ದೈತ್ಯರ ಕೈಯಿಂದ ಆಹೃತ ಸ್ವೀಕಾರ ಮಾಡೋಕ್ಕೋಸ್ಕರವಾಗಿ ಯಾ ಹರಿತನು ಜನಿತ, ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ತ್ರೀರೂಪ ಅಜನಿ ಉತ್ಪನ್ನವಾಯಿತೋ, ಸಾ ಆ ಸ್ತ್ರೀರೂಪ ನಹ
ಅವತು ಆ ಭಗವಂತನ ಸ್ತ್ರೀ ರೂಪ ಏನಿದೆ, ಮೋಹಿನಿ ರೂಪ, ನಾರಾಯಣಿ ರೂಪ, ನಮ್ಮನ್ನ ಅವತು ಕಾಪಾಡಲಿ. ಯಾವುದರಿಂದ ಕಾಪಾಡಬೇಕು ಭಗವಂತನ ಈ ಸ್ತ್ರೀ ರೂಪ ನಮ್ಮನ್ನ? ವಾದರಾಜ ಹೇಳ್ತಾರೆ, ಸುರೂಕ್ಷೇಕ್ಷಣಾತ್ ಹರಿತನು. ಈ ಕ್ಷಣ ಅಂದ್ರೆ ನೋಡೋದು, ರೂಕ್ಷ ಅಂದ್ರೆ ಕೆಟ್ಟದ್ದು, ನಿಷಿದ್ಧ ಪದಾರ್ಥ ರೂಕ್ಷ. ಸುರೂಕ್ಷ ಅಂದ್ರೆ ಅತ್ಯಂತ ನಿಷಿದ್ಧವಾಗಿರ್ತಕ್ಕಂತಹ, ಯಾವುದನ್ನ ಶಾಸ್ತ್ರದಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ನಿಷಿದ್ಧ ಅಂತ ಹೇಳ್ತಾ ಇದೆ, ಅಂತಹ ನಿಷಿದ್ಧ ಪದಾರ್ಥಗಳನ್ನ, ನಿಷಿದ್ಧ ದೃಶ್ಯಗಳನ್ನ ನೋಡೋದ್ರಿಂದ ಏನು ಪಾಪ ಬಂದಿರುತ್ತಲ್ಲ, ಆ ಪಾಪಗಳೆಲ್ಲ ಈ ನಾರಾಯಣಿ ರೂಪ ರಕ್ಷಣೆ ಮಾಡಲಿ ಅಂತಾರೆ ವಾದರಾಜ ಸ್ವಾಮಿ. ಅದಕ್ಕೆ ಮೋಹಿನಿ ರೂಪವನ್ನು ಸ್ಮರಣೆ ಮಾಡಬೇಕಂತೆ. ಭಗವಂತನ ಮೋಹಿನಿ ರೂಪ ಸುರೂಕ್ಷೇ ಕ್ಷಣಾಧರಿತನು. ಕೆಟ್ಟ ಕೆಟ್ಟ ಪದಾರ್ಥಗಳನ್ನ, ಕೆಟ್ಟ ಕೆಟ್ಟ ದೃಶ್ಯಗಳನ್ನ, ಕೆಟ್ಟ ಕೆಟ್ಟ ಚಿಂತನೆಯನ್ನ ಏನು ಮಾಡ್ತೀವಿ ನಾವು, ಈ ಕ್ಷಣ ಅನ್ನೋದು ಉಪಲಕ್ಷಣ. ಕಣ್ಣಿಂದ ನೋಡೋದಾಗಲಿ, ಕಿವಿಯಿಂದ ಕೇಳೋದಾಗಲಿ, ನಾಲ್ಗೆಯಿಂದ ತಿನ್ನೋದಾಗಲಿ, ಮೂಗಿನಿಂದ ವಾಸನೆ ಮಾಡೋದಾಗಲಿ, ಕೈಯಿಂದ ಮುಟ್ಟೋದಾಗಲಿ, ಪಂಚ ಜ್ಞಾನೇಂದ್ರಿಯಗಳಿಂದಲೂ ಕೂಡ ಯಾವ ನಿಷಿದ್ಧ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ತೀವಿ, ಈ ಸೇವನೆ ಮಾಡಿದ್ದಕ್ಕೆ ಏನು ಪಾಪ ಬಂದಿದೆ, ಆ ಪಾಪದಿಂದ ನಮ್ಮನ್ನ ಈ ಹರಿತನು, ಸಾ ಹರಿತನು, ಯಾ ಮೋಹಿನಿ ರೂಪ, ಸಾ ಹರಿತನು ನಹ ಅವತು, ನಮ್ಮನ್ನು ರಕ್ಷಣೆ ಮಾಡಿ. ನೋಡಿ, ಭಗವಂತನ ಒಂದೊಂದು ರೂಪಕ್ಕೆ ವಾದರಾಜ ಸ್ವಾಮಿಗಳು ಒಂದೊಂದು ಪ್ರಯೋಜನ ಹೇಳ್ತಾರೆ. ಮತ್ಸ್ಯಮೂರ್ತಿ ಪರಮಾತ್ಮ ಹೀಗೆ ರಕ್ಷಣೆ ಮಾಡಲಿ, ಕೂರ್ಮರೂಪಿ ಪರಮಾತ್ಮ ಹೀಗೆ ರಕ್ಷಣೆ ಮಾಡಲಿ, ಹಯಗ್ರೀವ ದೇವರು ಒಳ್ಳೆ ಜ್ಞಾನವನ್ನು ಕೊಡಲಿ, ಒಂದೊಂದಕ್ಕೆ ಒಂದೊಂದು ಹೇಳ್ತಾರೆ ವಾದರಾಜ ಸ್ವಾಮಿಗಳು. ಹಂಗೆ ಮೋಹಿನಿ ರೂಪ ನಮ್ಮನ್ನ ನೋಡಬಾರದ ನೋಟವನ್ನ, ಕೇಳಬಾರದ ವಿಷಯವನ್ನ, ತಿನ್ನಬಾರದ ಪದಾರ್ಥವನ್ನ ಅಕಸ್ಮಾತ್ ತಿಂದು ಬಿಟ್ಟರೆ, ಪ್ರಾರಬ್ಧ ಕರ್ಮವಶಾತ್ ತಿಂದು ಬಿಟ್ರೆ ಏನು ಪಾಪ ಬರುತ್ತೆ, ನೋಡಿದ್ರೆ ಏನು ಪಾಪ ಬರುತ್ತೆ. ಈ ಕ್ಷಣ ನೋಡೋದು, ಕೇಳೋದು, ಕೆಟ್ಟ ಜ್ಞಾನ ಮಾಡ್ಕೊಳ್ಳೋದು, ಅದರಿಂದ ಬರತಕ್ಕಂತಹ ಪಾಪವನ್ನ ನಮ್ಮನ್ನ ಅವತು, ಅದರಿಂದ ಪಾಪವನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ವಾದರಾಜ ಸ್ವಾಮಿಗಳ ಮೋಹಿನಿ ರೂಪವನ್ನ ವರ್ಣನೆ ಮಾಡತಕ್ಕಂಥವರಾಗಿ, ಅಲ್ಲ ಅದು ಹೆಂಗೆ ದೇವತೆಗಳು, ಅದು ದೈತ್ಯರು ಆ ಮೋಹಕ್ಕೆ ಒಳಗಾದರು, ಭಗವಂತನ ಆ ಆಕಾರಕ್ಕೆ, ಆ ಅವಯವಕ್ಕೆ, ಆ ಸುಂದರವಾಗಿರ್ತಕ್ಕಂತಹ ನಡಿಗೆಗೆ, ನೋಟಕ್ಕೆ, ಈ ಕ್ಷಣ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಮನಸ್ಸಿಗೆ ಚಾಂಚಲ್ಯವನ್ನು ಉಂಟು ಮಾಡತಕ್ಕಂಥದ್ದು. ಆಕ್ಷೇಪ ಕೃತ, ಕ್ಷೇಪ ಅಂದರೆ ಚಂಚಲ, ಆ ಮನಸ್ಸನ್ನು ಚಂಚಲ ಮಾಡತಕ್ಕಂತಹ ರೂಪ ಭಗವಂತನ ನೋಟ. ಅಂತಹ ಚಂಚಲವಾಗಿರ್ತಕ್ಕಂತಹ ಕಟಾಕ್ಷದಿಂದ ದೈತ್ಯರು ತಮ್ಮ ಸಂಕಲ್ಪವನ್ನು ಮುರಿದು ಅಮೃತ ಕಲಶವನ್ನು ಯಾವ ಮೋಹಿನಿ ಕೈಗೆ ಕೊಟ್ಟರೋ ಅಂತಹ ದಿವ್ಯವಾಗಿರ್ತಕ್ಕಂತಹ ಮೋಹಿನಿ ರೂಪ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಒಂದು ಶ್ಲೋಕ. ಇನ್ನೊಂದು ಶ್ಲೋಕದಲ್ಲಿ ವಾದಿರಾಜ ಸ್ವಾಮಿಗಳು ಹೆಂಗಿದ್ರ ಮೋಹಿನಿ ರೂಪ, ದೈತ್ಯರು ಬರೀ ಮೋಹ ಹೊಂದಿದ್ದಲ್ಲ, ಲಕ್ಷ್ಮೀದೇವಿಗೂ ಮೋಹ ಉಂಟು ಮಾಡತಕ್ಕಂಥ ರೂಪ ಅಂತ ಅವರು. ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನಯದಾಕ್ಷೇಪ ವೀಕ್ಷಣ ವಿಧೋ ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರ ಸೋಕ್ಷಿತ ಪದಾಕ್ಷೇಪ ಲಕ್ಷಿತದರ ಸಾಕ್ಷಾರಿತಾತ್ಮತನು ಭೂಕ್ಷ್ವಾರಿಕಾರಿ ನಿಟಿಲಾಕ್ಷಾಕ್ಷಮಾನವತುನಃ. ಏನು ಪ್ರಾಸಾಲಂಕಾರ ಇದೆ. ಈ ಕ್ಷ ಅನ್ನೋ ಅಕ್ಷರ ಎಷ್ಟು ಸಲ ಬಂದಿದೆ ನೋಡಿ. ಶಿಕ್ಷ, ದೀಕ್ಷ, ಪರೀಕ್ಷ, ದಾಕ್ಷ, ಸಾಕ್ಷ, ವೀಕ್ಷ, ಪ್ರೇಕ್ಷ, ಉಕ್ಷಿತ, ಆಕ್ಷೇಪ, ತದಾಕ್ಷೇಪ, ಸಾಕ್ಷ, ಕ್ಷಾರ, ನಿಟಿಲಾಕ್ಷಾಕ್ಷ. ಇಷ್ಟು ಕಡೆ ಕ್ಷಕಾರ ಬಂದಿದೆ ನೋಡ್ರಿ. ಈ ತರ ಪದ್ಯಗಳನ್ನ ವಾದಿರಾಜ ಸ್ವಾಮಿಗಳು ಹೆಂಗೆ ರಚನೆ ಮಾಡಿದ್ರಪ್ಪ? ಹಯವದನ ಕೃಪಾ ಅಂಬೋಧಿ ಸಂಭೂತ ರತ್ನಂ
ನೋಡ್ರಿ, ಹಯಗ್ರೀವ ದೇವರ ಅನುಗ್ರಹ ಯಾರಿಗೆ ಆಗ್ಬಿಡುತ್ತಲ್ಲ ಅವರ ಮುಖದಿಂದ ಹಿಂಗೆ ಪದಗಳು ಹೊರಡುತ್ತಂತೆ. ಅವರು ಹೇಳಿರೋದನ್ನೇ ನಮ್ಗೆ ಹೇಳಕ್ ಬರಲ್ಲ, ಬರೆಯಕ್ ಬರಲ್ಲ. ಇನ್ನು ಹೊಸದಾಗಿ ರಚನೆ ಮಾಡ್ಬೇಕಾದ್ರೆ ಹೆಂಗ್ ಮಾಡಿರ್ಬೇಕು ನೋಡ್ರಿ ಅವರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಯಾರು ಹಯಗ್ರೀವ ದೇವರನ್ನ ಸ್ಮರಣೆ ಮಾಡ್ತಾರೆ, ಯಾರು ಹಯಗ್ರೀವ ಹಯಗ್ರೀವ ಅಂತ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ನಾಮವನ್ನು ಉಚ್ಚಾರಣೆ ಮಾಡ್ತಾರೆ, ಅವರ ಮುಖದಿಂದ ಮಾತುಗಳು, ಅದು ಎಂತೆಂಥದೋ ಮಾತುಗಳಲ್ಲ, ಭಗವತ್ಪರವಾಗಿರ್ತಕ್ಕಂತಹ ಮಾತುಗಳು ಗಂಗಾ ಪ್ರವಾಹದಂತೆ ಬರುತ್ತಂತೆ. ಗಂಗಾ ಪ್ರವಾಹ ಹೆಂಗೆ ಜೋರಾಗಿ ಬರುತ್ತೋ ನಿಲ್ದೇನೆ, ಹಂಗೆ ಅವರ ಮುಖಕಮಲದಿಂದ ಮಾತುಗಳು ಹೊರಡುತ್ತೆ. ಅದಕ್ಕೆ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯ ಬರೆದಿದ್ದು 19 ಸರ್ಗ. ಅದು ರುಕ್ಮಿಣೀಶ ವಿಜಯ ಎಷ್ಟು ದಿವಸದಲ್ಲಿ ಬರೆದಿದ್ದು? 19 ದಿವಸದಲ್ಲಿ ಬರೆದು ಬಿಟ್ರು. 19 ದಿವಸದಲ್ಲಿ ರುಕ್ಮಿಣೀಶ ವಿಜಯ ಹೇಳಕ್ಕೂ ಆಗಲ್ಲ. 60 ಶ್ಲೋಕ ಇದೆ ಒಂದೊಂದು ಸರ್ಗದಲ್ಲಿ. ಅಂಥದ್ದು 19 ಸರ್ಗ ಅಂದರೆ 1200 ಶ್ಲೋಕ ಇದೆ ರುಕ್ಮಿಣೀಶ ವಿಜಯದಲ್ಲಿ. 1200 ಶ್ಲೋಕ ಹೇಳಬೇಕಾದ್ರೆ ದಿನಕ್ಕೆ 4 ಅಂತ ಇಟ್ಕೊಂಡ್ರು 300 ದಿವಸ ಬೇಕು, 1 ವರ್ಷ ಬೇಕು ರುಕ್ಮಿಣೀಶ ವಿಜಯ ಹೇಳಕ್ಕೆ. ಅಂಥದ್ರಲ್ಲಿ 19 ದಿವಸದಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂತಹ ರುಕ್ಮಿಣೀಶ ವಿಜಯ ಭಾಗವತ ದಶಮಸ್ಕಂದದ ಕಥೆಯನ್ನು ರಚನೆ ಮಾಡಿದ್ದಾರೆ ಎಂದ ಮೇಲೆ ಎಲ್ಲಿರಬೇಕು ಅವರು? ಶಕ್ತಿ ಎಲ್ಲಿಂದ ಬಂತದು? ಅದು ಅವರೇ ಹೇಳ್ತಾರೆ, ನನಗಿದೆಲ್ಲ ಬಂದಿದ್ದು ಎಲ್ಲಿಂದ? ಇದು ಹಯಸ್ಯ ನಾಸಾ ಪುಟ ಜಾತವಾತ ವಿಘಾತ ದೂತ ಅಗಪಲಾಲ ಜಾತಃ. ಅವರೇ ಹೇಳ್ತಾರೆ ಇದೆಲ್ಲ ಹಯಗ್ರೀವ ದೇವರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ಅಂತಹ ಹಯಗ್ರೀವ ದೇವರ ಅನುಗ್ರಹ ಯಾರಿಗಾಗತ್ತೆ ಅವರೂ ಕೂಡ ಭಗವಂತನ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಗ್ರಹದಿಂದ ಇಂತಹ ಕಾರ್ಯವನ್ನು ಮಾಡಬಹುದು ಅಂತ ತೋರಿಸ್ತಾ, ಈಗ 2ನೇ ಶ್ಲೋಕದಲ್ಲಿ ಮೋಹಿನಿ ಅವತಾರವನ್ನು ಇನ್ನೊಂದಷ್ಟು ವರ್ಣನೆ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ. ವಿಧಿ ಅಂದ್ರೆ ಬ್ರಹ್ಮದೇವರು, ಅವರ ಸತಿ ಅಂದ್ರೆ ಹೆಂಡತಿ. ಬ್ರಹ್ಮದೇವರ ಪತ್ನಿ ಯಾರು? ಸರಸ್ವತೀ ದೇವಿಯರು. ಆಮೇಲೆ ದಾಕ್ಷಾಯಿಣಿ ರುದ್ರದೇವರ ಪತ್ನಿ ಸತೀದೇವಿ. ಅವಳು ಹಿಂದಿನ ಅವತಾರ, ಪಾರ್ವತೀ ದೇವಿಯ ಹಿಂದಿನ ರೂಪ ಅದು ಸತೀದೇವಿ. ಭಾಗವತ ಚತುರ್ಥ ಸ್ಕಂದದಲ್ಲಿ ಬಂದಿರತಕ್ಕಂತಹ ದಕ್ಷಪುತ್ರಿಯಾಗಿ ಅವತಾರ ಮಾಡಿರ್ತಕ್ಕಂತಹ ದಾಕ್ಷಾಯಣಿ ರುದ್ರದೇವರ ಮಡದಿ ಸತೀದೇವಿ. ಆಮೇಲೆ ಸಾಕ್ಷಾತ್ ರಮಾಪಿ, ಸಾಕ್ಷಾತ್ ಲಕ್ಷ್ಮೀದೇವಿ. ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ನಕ್ಷಮತಿ, ಈ ಕಡೆಗಣ್ಣಿನ ನೋಟವನ್ನ ತಡ್ಕೊಳ್ಳೋದಕ್ಕಾಗದಿಲ್ವಂತೆ. ಆ ಭಗವಂತನ ಮೋಹಿನಿ ರೂಪದ ನೋಟ ಲಕ್ಷ್ಮೀದೇವಿಗೆ ಕೂಡ ತಡೆಯಕ್ಕಾಗದಿಲ್ವಂತೆ. ಅವಳ ಮನಸ್ಸು ಚಂಚಲ ಆಗ್ಬಿಡುತ್ತಂತೆ. ಇಷ್ಟಾಗಿ ಹೆಂಗಸರ ಮನಸ್ಸನ್ನೇ ಚಂಚಲ ಮಾಡುವ ಭಗವಂತನ ನೋಟ. ಇದು ಗಂಡಸರದ ಕಥೆ ಹೇಳ್ರಿ. ದೈತ್ಯರು ಹೆಂಗೆ ಚಂಚಲ ಆದರು ಅಂದ್ರೆ, ದೈತ್ಯರ ತನಕ ಯಾಕೆ ಹೋಗ್ತೀರಪ್ಪ? ಹೆಂಗಸರ ಮನಸ್ಸೇ ಚಂಚಲ ಆಗುವಂತ ರೂಪ ಭಗವಂತನದು. ಅದು ಅಂತಿಂತ ಹೆಂಗಸರಲ್ಲ, ಲಕ್ಷ್ಮೀದೇವಿ ಅವಳ ನೋಟನೇ ದೈತ್ಯರಿಗೆ ಚಂಚಲ ಮಾಡುತ್ತೆ. ಹಿಂದೆ ಲಕ್ಷ್ಮೀದೇವಿ ಅವತಾರ ಮಾಡಿದಾಗಿದೆ ಅದು. ಅಂತಹ ಲಕ್ಷ್ಮೀದೇವಿಯ ಮನಸ್ಸನ್ನೂ ಚಂಚಲ ಮಾಡ್ತಕ್ಕಂಥ ನೋಟ ಅಂತೆ ಭಗವಂತನದು. ಇಷ್ಟು ಹೇಳ್ದೇನೆ ವಾದರಾಜ ಸ್ವಾಮಿಗಳು ಇಲ್ಲಿ ವಿಶೇಷಣ ಹಾಕಿಟ್ಟಿದ್ದಾರೆ ಇವರು 3 ಜನಕ್ಕೆ. ಯಾರಿಗೆ? ಸರಸ್ವತಿ, ದಾಕ್ಷಾಯಿಣಿ ಮತ್ತೆ ಲಕ್ಷ್ಮೀದೇವಿ. ಇವರು 3 ಜನ ಎಂಥವ್ರು ಇವರು? ಶಿಕ್ಷಾದಿಯನ್ನಿಗಮ ದೀಕ್ಷಾ, ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ. ಕ್ಷಮ ಅಂದರೆ ಸಮರ್ಥರು ಅಂತ ಅರ್ಥ. ಇಷ್ಟು ವಿಷಯದಲ್ಲಿ ಸಮರ್ಥರಂತೆ. ಅವರೆಲ್ಲ ಸುಮ್ಮನೆ ಏನು ದಡ್ರು ಅಂತಲ್ಲ. ಶಿಕ್ಷಾ ಅನ್ನೋದು ಅದೆಲ್ಲ ವೇದದ ಅಂಗಗಳು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು ಅಂತ ವೇದ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಈ 6 ಅಂಗಗಳನ್ನು ಅಧ್ಯಯನ ಮಾಡಬೇಕಂತೆ. ಇದಕ್ಕೆ ವೇದಾಂಗಗಳು ಅಂತ ಕರೀತಾರೆ. ಇದು ಚೆನ್ನಾಗಿ ಈ 6 ಬಂದ ಮೇಲೆ ವೇದ ಶುರು ಮಾಡೋದು. ಅಗ್ನಿಮೇಳೆ ಪುರೋಹಿತಂ ಅಂತ
ಅದಕ್ಕೆ ಇದಕ್ಕೆಲ್ಲ ವೇದಾಂಗಗಳು ಅಂತ ಕರೀತಾರೆ. ಇಂತಹ ಅಂಗಗಳಿಂದ ಕೂಡಿರ್ತಕ್ಕಂತಹ ಶಿಕ್ಷಾದಿಯುತ್, ಶಿಕ್ಷಾ, ವ್ಯಾಕರಣ, ಜ್ಯೋತಿಷ್ಯ, ನಿರುಕ್ತ, ಛಂದಸ್ಸು, ಕಲ್ಪ ಮೊದಲಾಗಿರ್ತಕ್ಕಂತಹ ಷಡಂಗ ಸಹಿತವಾದ ನಿಗಮ ವೇದಗಳನ್ನು, ಆ ವೇದಗಳಲ್ಲಿ ಅದು ಏನದು ದೀಕ್ಷಾ, ಆ ವೇದದ ನಿಯಮದಲ್ಲಿ ಸುಲಕ್ಷಣ ಪರೀಕ್ಷಾ, ಉತ್ತಮವಾಗಿರ್ತಕ್ಕಂಥ ಲಕ್ಷಣಗಳು ಅಂತಿದೆ. ಅದಕ್ಕೆ ಲಕ್ಷಣಶಾಸ್ತ್ರ ಅಂತಲೇ ಹೆಸರು. ಆ ಲಕ್ಷಣಶಾಸ್ತ್ರವನ್ನು ಪರೀಕ್ಷೆ ಮಾಡೋ ವಿಷಯದಲ್ಲಿ ಎಂಥವರವರು ಅತ್ಯಂತ ಸಮರ್ಥರಾಗಿರ್ತಕ್ಕಂಥವ್ರು. ಸರಸ್ವತೀ ದೇವಿ ಸಕಲ ವಿದ್ಯಾಭಿಮಾನಿ, ಹೇಳಬೇಕಾದ ಅಗತ್ಯನೇ ಇಲ್ಲ. 6 ಅಂಗಗಳಿಂದ ಸಹಿತವಾದ ವೇದವನ್ನು ಅಧ್ಯಯನ ಮಾಡಿದವಳು ಅವಳು. ದೇವತಾ ಸ್ತ್ರೀಯರಿಗೆ ವೇದಾಧ್ಯಯನ ಇದೆ. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಅವಳು ಲಕ್ಷ್ಮೀ. ಯಾರು? ಸರಸ್ವತೀ ದೇವಿ. ಸಕಲ ವಿದ್ಯೆಗಳಿಗೆ ನಿಯಾಮಕಳವಳು ಲಕ್ಷ್ಮೀದೇವಿ ಆದಮೇಲೆ ಅಂತಹ ಷಡಂಗ ಸಹಿತವಾದ ವೇದಗಳನ್ನು, ಅದರ ನಿಯಮಗಳು, ವೇದ ನಿಯಮಗಳು, ವೇದಾಧ್ಯಯನ ನಿಯಮಗಳು ಅಂತಿದೆ. ಅದರಲ್ಲಿ ಲಕ್ಷಣಶಾಸ್ತ್ರದಲ್ಲಿ ಅತ್ಯಂತ ಸಮರ್ಥರಾಗಿರ್ತಕ್ಕಂತಹ ವಿಧಿಸತಿ ಲಕ್ಷ್ಮೀದೇವಿ. ಯಾರೋ ಸರಸ್ವತೀ ದೇವಿ, ಅವಳು ಮಧ್ಯದಲ್ಲಿದ್ದಾಳೆ. ಲಕ್ಷ್ಮೀದೇವಿ ಜಾಸ್ತಿ ಎಲ್ಲರಿಗಿಂತ. ಅತ್ಯಂತ ಸಮರ್ಥಳು ರಮಾದೇವಿ, ಆಮೇಲೆ ಸಮರ್ಥಳು ಸರಸ್ವತೀ ದೇವಿ, ಆಮೇಲೆ ಸಮರ್ಥಳು ಸತೀದೇವಿ. ಈ 3 ಜನ ಮೊದಲಾಗಿರ್ತಕ್ಕಂಥ ಇವರೇ ಭಗವಂತನ ಕಡೆಗಣ್ಣಿನ ನೋಟದಿಂದ ತಡೆಯಕ್ಕಾಗದಿಲ್ಲಂತೆ. ಅವರ ಮನಸ್ಸೇ ವಿಕಾರ ಆಗ್ಬಿಡುತ್ತಂತೆ. ಲಕ್ಷ್ಮೀದೇವಿ ಮನಸ್ಸು ವಿಕಾರ ಆಗತ್ತಾ ಅಂತ ಕೇಳಬಾರ್ದು. ಆಗತ್ತೆ, ನಮ್ಮಿಂದ ಆಗಲ್ಲ, ಭಗವಂತನಿಂದ ಆಗುತ್ತೆ. ಅವ್ರ ಕಡೆಯಿಂದ ಮೇಲ್ನವ್ರಿಗಿಂತ ಆದರೆ ತೊಂದರೆ ಇಲ್ಲ. ನಮ್ಮಲ್ಲಿ ಲಕ್ಷ್ಮೀದೇವಿಗಿಂತ ಭಗವಂತ ದೊಡ್ಡವನಾದ್ದರಿಂದ ಅವನು ಲಕ್ಷ್ಮೀದೇವಿಯ ಮನಸ್ಸನ್ನು ವಿಕಾರ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಇವರ ಮನಸ್ಸೇ ವಿಕಾರ ಆಯಿತು ಅನ್ನುವರೆ ಈ ದೈತ್ಯರು ಯಾವ ಲೆಕ್ಕ ಇವರು? ಶಿಕ್ಷಾದಿಯುನ್ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನ ಯದಾಕ್ಷೇಪ ವೀಕ್ಷಣ ವಿಧೌ. ಆಕ್ಷೇಪ ವೀಕ್ಷಣ ವಿಧೌ ಅಂದರೆ ಮನಸ್ಸನ್ನು ಚಂಚಲ ಉಂಟು ಮಾಡುವ ಭಗವಂತನ ಕಡೆಗಣ್ಣಿನ ನೋಟವನ್ನ ಇವರೂ ಕೂಡ ಸಮರ್ಥನೆ ಆಗದಿರುವಂತೆ, ಇವ್ರಿಗೂ ಕೂಡ ಸಮರ್ಥ ಇರುವಂತೆ ಅದನ್ನು ನೋಡೋ ವಿಷಯದಲ್ಲಿ ಅಂತಹ ಸ್ತ್ರೀ ರೂಪವನ್ನು ಧಾರಣೆ ಮಾಡಿರ್ತಕ್ಕಂತಹ, ಆಮೇಲೆ ಆಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರ. ಇನ್ನೆಂಗಿದ್ಲು ಅವರು? ಆ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ತ್ರೀ ರೂಪ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಹಿಂಗೆ ಅದು. ಆಮೇಲೆ ಪ್ರೇಕ್ಷಾ, ಸಂಸ್ಕೃತದಲ್ಲಿ ಪ್ರೇಕ್ಷಾ ಅಂದರೆ ಒಳ್ಳೆ ಜ್ಞಾನ, ಒಳ್ಳೆ ಸರಿಯಾದ ಜ್ಞಾನಕ್ಕೆ ಪ್ರೇಕ್ಷಾ ಅಂತ ಕರೀತಾರೆ. ಅಚ್ಯುತ ಪ್ರೇಕ್ಷಾ, ಭಗವಂತನ ಬಗ್ಗೆ ಒಳ್ಳೆ ಜ್ಞಾನವುಳ್ಳವರು ಅಂತ ಹೆಸರು. ಅತ್ಯಂತ ಜ್ಞಾನ ಅದು. ಸ್ತ್ರೀಯಾಗಿದ್ದಾಳೆ ಅಂದ್ಬಿಟ್ಟು ದಡ್ಡೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ, ಭಗವಂತನೇ ಅವನು, ಸಾಕ್ಷಾತ್ ಭಗವಂತನೇ ಅದು ಮೋಹಿನಿ ರೂಪ. ಆದ್ದರಿಂದ ಪ್ರೇಕ್ಷಾ ಅತ್ಯಂತ ಜ್ಞಾನಪೂರ್ಣವಾಗಿರ್ತಕ್ಕಂತಹ ಈಕ್ಷ ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನವನ್ನು ಉಳ್ಳಂತಹ. ಆಮೇಲೆ ಅಕ್ಷಿಲೋಭಕರ, ಕಣ್ಣನ್ನು ಸೆಳೀತಕ್ಕಂತಹ, ಅಕ್ಷಿ ಅಂದರೆ ಕಣ್ಣು, ಲೋಭಕರ ಅಂದರೆ ಸೆಳೀತಕ್ಕಂತಹ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರ. ಈ ಮೋಹಿನಿ ಏನು ಮಾಡಿದ್ದಂತೆ ಅವಳ ರೂಪದಲ್ಲಿ ಅಂದರೆ ಕಾಲಿಗೆ ಕೆಂಪು ಬಣ್ಣವನ್ನು ಹಚ್ಕೊಂಡಿದ್ದಂಥವ್ರು. ಲಾಕ್ಷಾರಸ ಅಂತ ಕರೀತಾರೆ ಅದಕ್ಕೆ. ಲಾಕ್ಷ ಅಂದರೆ ಅರಗು. ಆ ಕೆಂಪಗಿರ್ತಕ್ಕಂತಹ ಅರಗಿನ ರಸವನ್ನು ಕಾಲಿಗೆ ಹಚ್ಚಿರ್ತಾರೆ ದೇವತೆಗಳು, ಅದನ್ನು ಹಚ್ಕೊಂಡಿರ್ತಾರೆ. ಅಂತಹ ಲಾಕ್ಷಾರಸದಿಂದ ಲಿಪ್ತವಾಗಿರ್ತಕ್ಕಂತಹ ಆ ಕಾಲು ಭೂಮಿ ಮೇಲೆ ಇಟ್ಟಾಗ ಮೋಹಿನಿ ಭೂಮಿಗೆಲ್ಲ ಅಲಂಕಾರ ಆಗೋದಂತೆ ಆ ಭಗವಂತನ ಹೆಜ್ಜೆಯಿಂದ.
ಲಾಕ್ಷಾರ ಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರಾ. ಧರಾದೇವಿ ಇದ್ದಾಳಲ್ಲ, ಭೂದೇವಿ, ಆ ಭೂಮಿ ಮೇಲೆ ಮೋಹಿನಿ ಕಾಲಿಟ್ಟಾಗ ಆ ಕೆಂಪಗಿರ್ತಕ್ಕಂಥ ಅವಳ ಕಾಲಿನ ಉತ್ಕೃಷ್ಟವಾಗಿರ್ತಕ್ಕಂತಹ ಹೆಜ್ಜೆ ಏನು ಬೀಳ್ತಾ ಇತ್ತಲ್ಲ, ಒಳ್ಳೆ ಭೂಮಿಗೆ ಅಲಂಕಾರವಾಗಿತ್ತಂತೆ. ಅದು ಅಂತಹ ಭೂಮಿಗೆ ಅಲಂಕಾರವನ್ನು ಮಾಡಿರ್ತಕ್ಕಂತಹ ಸಾಕ್ಷಾರಿತಾತ್ಮತನು ಭೂಕ್ಷಾರಕಾರಿ ನಿಟಿಲಾಕ್ಷಾಕ್ಷ ಮಾಂ ಅವತು ನಹಾವತು. ನಿಟಿಲಾಕ್ಷಾಕ್ಷಮ, ನಿಟಿಲಾಕ್ಷಾಕ್ಷಮ. ಮತ್ತೆ ರುದ್ರದೇವರ ವಿಷಯ ಹೇಳ್ತಾರೆ, ನಾನು ನಿನ್ನೆ ಹೇಳಿದ್ನಲ್ಲ, ಸಾಕ್ಷಾರಿತಾತ್ಮತನು ಭೂಕ್ಷಾರಕಾರಿ ನಿಟಿಲಾಕ್ಷಕ್ಷಮಾನವತುನಃ. ಏನ್ ಹಂಗಂದ್ರೆ ಅಂದ್ರೆ ವಾದಿರಾಜರು ಹೇಳ್ತಾರೆ, ಸಾಕ್ಷಾರಿತಾತ್ಮ ಅತ್ಯಂತವಾಗಿರ್ತಕ್ಕಂಥ, ಅಕ್ಷಾರಿತ ಅಂದ್ರೆ ಅತ್ಯಂತ ಅಕಾರ್ಯವನ್ನು ಮಾಡಿರ್ತಕ್ಕಂತಹ, ಮಾಡಿದ್ದರಿಂದ ಸಂಕೋಚ ನಾಚಿಕೆಯನ್ನು ಹೊಂದಿರತಕ್ಕಂತಹ ಆತ್ಮತನು ಭೂಕ್ಷಾರಕಾರಿ, ಲಕ್ಷ್ಮೀದೇವಿಯ ಮಗನಾಗಿರ್ತಕ್ಕಂಥ ಮನ್ಮಥನನ್ನ ಭಸ್ಮ ಮಾಡಿರ್ತಕ್ಕಂಥವ್ರವರು. ಆತ್ಮತನು ತನ್ನ ಮಗನೂ ಹೌದವನು, ಮೋಹಿನಿ ಮಗನೇ ತಾನೆ ಅವನು. ಮೋಹಿನಿ ಸಾಕ್ಷಾತ್ ಪರಮಾತ್ಮ, ಪರಮಾತ್ಮನ ಮಗ ಮನ್ಮಥ. ಅಂತಹ ತನ್ನ ಮಗನಾದ ಅಂದರೆ ಮೋಹಿನಿಯ ರೂಪದ ಭಗವಂತನ ಅಥವಾ ನಾರಾಯಣನ ಮಗನಾಗಿರ್ತಕ್ಕಂಥ ಮನ್ಮಥನನ್ನ ಭಸ್ಮ ಮಾಡಿರ್ತಕ್ಕಂತಹ ಏನು ನಿಟಿಲಾಕ್ಷ ರುದ್ರದೇವರಿದ್ದಾರೆ. ನಿಟಿಲ ಅಂದರೆ ಹಣೆ, ಹಣೆಯಲ್ಲಿ ಕಣ್ಣುಳ್ಳವನಾದ್ದರಿಂದ ರುದ್ರದೇವರಿಗೆ ನಿಟಿಲಾಕ್ಷ ಅಂತ ಕರೀತಾರೆ. ಅಂತಹ ಫಾಲಾಕ್ಷ, ನಿಟಿಲಾಕ್ಷ, ಅಂತಹ ನಿಟಿಲ ನೇತ್ರ ರುದ್ರದೇವರನ್ನ ಏನ್ ಮಾಡಿದ್ದಾರೆ ಅವರು? ಹಿಂದೆ ಹೇಳಿದಂಗೆ ಅವರನ್ನು ಕೂಡ ಮೋಹ ಮಾಡಿರ್ತಕ್ಕಂತಹ ಅಕ್ಷಾರಿತ. ಭಗವಂತ ಹೇಳ್ದ, ನೋಡಬೇಡ, ಆ ರೂಪ ನಿಮಗೆ ನೋಡಕ್ಕಾಗಲ್ಲ, ಬೇಡ ಅಂದ. ನೋಡ್ತೀನಿ ಅಂದ್ರು ರುದ್ರದೇವರು. ಇದೇ ಮಾಡಬಾರದ ಕೆಲಸ ಹೀಗೆ. ಅಂದ್ರೆ ಭಗವಂತ ಯಾವುದು ಮಾಡಬೇಡ ಅಂತ ಹೇಳ್ತಾನೆ, ಅದನ್ನು ಯಾರು ಮಾಡ್ತಾರಲ್ಲ ಅದಕ್ಕೆ ಅಕ್ಷಾರಿತ ಅಂತ ಕರೀತಾರೆ. ಅತ್ಯಂತ ಅಕಾರ್ಯವನ್ನು ಮಾಡಿದ್ದರಿಂದ ಕ್ಷಾರಿತ, ಅವ್ರಿಗೆ ಸಂಕೋಚನೂ ಆಯಿತು, ನಾಚಿಕೆನೂ ಆಯಿತು. ಮಂಗಳಾಂಗನೆ ಮಾರಜನಕನೇ ನಾ ಮಾಡಿದ ತಪ್ಪು, ಹಿಂಗದೆ ಕ್ಷಮಿಸೋ ಯದುಕುಲ ತಿಲಕ ವಕ್ಷದಳೋಪುವ, ನಿನ್ನಂಗನೆ ಅರಿಯಳು ನಕ ಮಹಿಮಾಕ ಹೀಗೆನು ತಲಿತವಕ, ರಂಗ ವಿಠಲನ ಪದಗಳ ಪಿಡಿದು ಸಾಷ್ಟಾಂಗ ಬೆರಗಿ ಕೈಲಾಸಕ್ಕೆ ನಡೆದ ವೃಷಭ, ಎರೀದ ವಿಷಧರನ್ಯಾರೇ ಬೇಡಮ್ಮಯ್ಯ. ರುದ್ರದೇವರಿಗೆ ಭಗವಂತ ಹೇಳಿದ, ಬೇಡ, ರೂಪ ನೋಡಕ್ಕಾಗಲ್ಲ ನಿನ್ ಕೈಲಿ, ಕರೆದು ಸೈರಿಸಲಾರೆ ನೀ ಅನ್ನೋದು ತಡ್ಕೊಬಕ್ಕಾಗಲ್ಲ ನಿನ್ ಕೈಲಿ, ಬೇಡ ಅಂತ ಭಗವಂತ. ಭಗವಂತ ಹೇಳಿದ್ದನ್ನೇ ಕೇಳಿಬಿಡಬೇಕು, ಹಠ ಮಾಡಬಾರ್ದು. ಹಠದಿ ಕುಳ್ಳಿರಲು, ಇಲ್ಲ ನಾನು ನೋಡೇ ನೋಡ್ತೀನಿ ಅಂದರು ರುದ್ರದೇವರು, ತಾಳು ಮಾಡ್ತೀನಿ ಅಂತ ಭಗವಂತ. ಬೇಡ ಅಂತ ಹೇಳಿದೆ. ಮೆಣಸಿನ್ಕಾಯಿ ತಿನ್ಬೇಡ ಅಂತ ಹೇಳುತ್ತೆ ಮಗುಗೆ, ತಿಂತೀನಿ ಏನಾಗುತ್ತೆ ಅಂದ್ರೆ ಶಂಕ ಹೊಡಿಯುತ್ತೆ. ಆಮೇಲೆ ಹೇಳಿದ್ರೆ ಕೇಳಬೇಕಲ್ಲ, ತಿನ್ನು ಅಂತಾಳೆ ಅಮ್ಮ, ಬಾಯಲ್ಲಿ ಇಟ್ಕೋತು ಅಂತ ನಾ ಹೇಳಿಲ್ಲ ಬೇಡ ಅಂತ. ಆಮೇಲೆ ಕರೆದು ಸೈರಿಸಲಾರೆ ನೀ ಅನ್ನಲು ಹಠದಿ ಕುಳ್ಳಿರಲು, ಹರನು ಹಠದಿ ಕುಳ್ಳಿರಲು. ಅದನ್ನು ವಾದರಾಜರು ಹೇಳ್ತಾರೆ. ಕೆಟ್ಟ ಕಾರ್ಯವನ್ನ ಮಾಡಿ, ಮಾಡಬಾರದ ಕಾರ್ಯವನ್ನ ಮಾಡಿ, ಅಕ್ಷಾರಿತ ಅಕ್ಷಾರಿತ ಮಾಡಬಾರದ ಕಾರ್ಯವನ್ನ ಮಾಡಿ ಸಂಕೋಚ ನಾಚಿಕೆಯನ್ನು ಪಟ್ಟಿರತಕ್ಕಂತಹ ತನ್ನ ಮಗನಾಗಿರ್ತಕ್ಕಂತಹ ಮನ್ಮಥನನ್ನ ಭಸ್ಮ ಮಾಡಿದ ರುದ್ರದೇವರ ಮನಸ್ಸನ್ನೂ ಕೂಡ ಸೆಳೆದಿರ್ತಕ್ಕಂತಹ ರೂಪ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಮೋಹಿನಿ ರೂಪ. ಇಂತಹ ಮೋಹಿನಿ ರೂಪ ದೈತ್ಯರ ಮನಸ್ಸನ್ನ ಸೆಳೀತು ಅಂತ ಏನು ಹೇಳ್ತಾ ಇದ್ದೀರ ನೀವು? ಏನದು ದೊಡ್ಡ ವಿಷಯ? ಅಂತಹ ಮೋಹಿನಿ ರೂಪ ನಮ್ಮನ್ನ ಕಾಪಾಡಲಿ, ಮಾಮವತು, ನಮ್ಮನ್ನ ಕಾಪಾಡಲಿ. ಯಾಕೆ? ಅಕ್ಷಮ, ನಾವು ಅಕ್ಷಮರು. ವಾದಿರಾಜ ಸ್ವಾಮಿ ಹೇಳ್ತಾರೆ, ಶುಚೀಂದ್ರಂ ಅಂತ ಒಂದು ಕ್ಷೇತ್ರ, ಕನ್ಯಾಕುಮಾರಿ ಹತ್ರ ಶುಚೀಂದ್ರ ಅಂತ ಒಂದು ಕ್ಷೇತ್ರ ಇದೆ. ದೊಡ್ಡ ಪ್ರಾಣದೇವರು ಇರ್ತಕ್ಕಂಥ ಕ್ಷೇತ್ರ ಅದು ಶುಚೀಂದ್ರಂ.
ಆ ಕ್ಷೇತ್ರಕ್ಕೆ ಶುಚೀಂದ್ರ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಇಂದ್ರದೇವರು ತಪಸ್ಸು ಮಾಡಿ ತಾವು ಶುಚಿಯಾಗಿರ್ತಕ್ಕಂತಹ ಕ್ಷೇತ್ರ ಅದು. ಅಹಲ್ಯಾಗಮನ ಮಾಡಿದ ಮೇಲೆ ಆ ಕ್ಷೇತ್ರಕ್ಕೆ ಬಂದು ಅಹಲ್ಯಾದೇವಿಯನ್ನು ಗಮನ ಮಾಡಿದ್ರು. ಭಗವಂತನ ಆಜ್ಞೆಯಿಂದ ಮಾಡಿದ್ದು. ಆದರೂ ಕೂಡ ಲೋಕ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಇಂದ್ರದೇವರು ಆ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡಿ ಭಗವಂತನ ಅನುಗ್ರಹದಿಂದ ಆ ಅಪವಾದವನ್ನು ಕಳ್ಕೊಂಡು ಶುಚಿಯಾದರು ಅವರು. ಅದಕ್ಕೆ ಶುಚಿ ಇಂದ್ರ, ಇಂದ್ರದೇವರನ್ನ ಶುಚಿ ಮಾಡಿದ ಕ್ಷೇತ್ರ ಅದು ಶುಚೀಂದ್ರ. ಆ ಕ್ಷೇತ್ರಕ್ಕೆ ಹೋದರು ವಾದಿರಾಜ ಸ್ವಾಮಿಗಳು ಸಂಚಾರ ಕ್ರಮದಿಂದ. ಆಗ ಶುಚೀಂದ್ರ ಕ್ಷೇತ್ರವನ್ನು ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಹೇ ಶುಚೀಂದ್ರ, ನಿನಗೆ ಯಾರು ಶುಚೀಂದ್ರ ಅಂತ ಹೆಸರಿಟ್ಟಿದ್ದು ಅಂತ ಕೇಳಿದ್ರು ವಾದಿರಾಜ. ಯಾರು ನಿಮಗೆ ಹೆಸರಿಟ್ಟಿದ್ದು ಶುಚೀಂದ್ರಂ ಅಂತ? ಇಂದ್ರ ಶೌಚ ವಿಧಾನಾರ್ಥಂ ಶುಚೀಂದ್ರಂ. ಇಂದ್ರದೇವರನ್ನ ಶುಚಿ ಮಾಡಿದ್ದಕ್ಕೆ ನೀನು ಶುಚೀಂದ್ರ ಅಂತ ತಾನೇ ಅನ್ನಿಸ್ಕೊಂಡಿರೋದು. ಇಂದ್ರದೇವರು ಅಶುಚಿ ಆಗೇ ಇರಲಿಲ್ಲ. ಇಂದ್ರದೇವರು ಅಶುಚಿ ಆಗಿದ್ದರೆ ಅವರನ್ನ ನೀನು ಶುಚಿ ಮಾಡಿ ಇಂದ್ರನನ್ನ ಶುಚಿ ಮಾಡಿದ ಕ್ಷೇತ್ರ ಅಂತ ಹೇಳ್ಬೋದಾಯಿತು. ಇಂದ್ರದೇವರು ಅಶುಚಿ ಆಗೇ ಇರಲಿಲ್ಲ, ಭಗವಂತನ ಆಜ್ಞೆಯಿಂದ ಅವರು ಹಾಗೆ ಮಾಡಿದ್ದು. ಆದ್ದರಿಂದ ನಿನಗೆ ಶುಚೀಂದ್ರ ಅಂತ ನಾನು ಟೈಟ್ಲು ಕೊಡಲ್ಲ. ನೀನೇನು ಇಂದ್ರದೇವರನ್ನ ಶುಚಿ ಮಾಡಿಲ್ಲ. ಒಂದು ವೇಳೆ ನಿನಗೆ ಆ ಹೆಸರು ಬೇಕು ಅಂತ ಆಸೆ ಇದ್ದರೆ, ಶುಚೀಂದ್ರಂ ಅಂತ ನಿನಗೇನಾದರೂ ಆಸೆ ಇರಬೇಕು ಅಂತ ಆಸೆ ಇದ್ದರೆ ನನ್ನನ್ನು ಶುಚಿ ಮಾಡು. ಅನಿಂದ್ರಸ್ಯ ಶುಚಿ ಕುರು ಅಂತಾರೆ. ನನ್ನನ್ನು ಶುಚಿ ಮಾಡು, ಆಗ ನಿಮಗೆ ಶುಚೀಂದ್ರಂ ಅಂತ ನಾನು ಟೈಟ್ಲು ಕೊಡ್ತೀನಿ. ಇಂದ್ರದೇವರು ಶುಚಿನೇ ಅಶುಚಿ ಆಗೇ ಇರಲಿಲ್ಲ, ಅವ್ರನ್ನೇನು ಶುಚಿ ಮಾಡೋದು? ಅದರಿಂದ ನಿಂಗೆ ಆ ಕ್ಷೇತ್ರಕ್ಕೆ ಹೆಸರು ಕೊಡೋಲ್ಲ ಅಂತಾರೆ. ಅರ್ಥಾತ್ ಏನು ಅವರ ಅಭಿಪ್ರಾಯ? ನಾವು ಅಶುಚಿಯಾಗಿದ್ದೀವಿ, ಅಶುಚಿಯಾದ ನಮ್ಮನ್ನ ಶುಚಿ ಮಾಡುವ ಕ್ಷೇತ್ರ ಆದ್ದರಿಂದ ಅದಕ್ಕೆ ಶುಚೀಂದ್ರ. ಇಂದ್ರ ಅಂದ್ರೆ ಇಂದ್ರಿಯ. ಅಶುಚಿಯಾದ ಇಂದ್ರಿಯದಿಂದ ಕೂಡಿದ ನಮ್ಮನ್ನ ಶುಚಿ ಮಾಡುವ ಕ್ಷೇತ್ರ ಆದ್ದರಿಂದ ಅದಕ್ಕೆ ಶುಚೀಂದ್ರಂ ಅಂತ ಕರೀತಾರೆ ಹೊರತು ಇಂದ್ರದೇವರನ್ನು ಶುಚಿ ಮಾಡಿದ್ದಕ್ಕಲ್ಲ ಅಂತಾರೆ ವಾದರಾಜ ಸ್ವಾಮಿಗಳು. ಅನಿಂದ್ರಸ್ಯ ಶುಚೀಕೃತ್ಯ ತದರ್ಜಯ ಅಂದ್ರೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇರ್ತಕ್ಕಂಥ ನನ್ನನ್ನು ಶುಚಿ ಮಾಡಿ ನೀನು ಆ ಕೆಲಸ ಆ ಹೆಸರು ತಗೋ ಅಂತ ಶುಚೀಂದ್ರಮನ್ನ ವರ್ಣನೆ ಮಾಡುವಾಗ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ಯಾರೆ. ಅದರಂತೆ ಇಲ್ಲೂ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ನನ್ನನ್ನ ನೀನು ರಕ್ಷಣೆ ಮಾಡು, ಅಸಮರ್ಥರಾಗಿರ್ತಕ್ಕಂತಹ ನನ್ನನ್ನ ನೀನು ರಕ್ಷಣೆ ಮಾಡು. ಅವ್ರು ಬರೀತಾರೆ ನೋಡಿ, ಅಕ್ಷಮಾನ್, ಅಸಮರ್ಥರಾಗಿರ್ತಕ್ಕಂತಹ ನಮ್ಮನ್ನ ಅವತ್ತು ಕಾಪಾಡಲಿ. ಯಾಕೆ? ನಾನು ನಿನ್ನೆ ಹೇಳಿದೆ, ನಾವು ಇಷ್ಟ ಇಲ್ಲದೆ ಇದ್ರೂ ಕೂಡ ಯಾಕೆ ಕೆಲಸ ಮಾಡ್ತಾ ಇದ್ದೀವಿ ಕೆಟ್ಟ ಕೆಲಸ ಅಂದರೆ ನಮಗಿಂತ ಬಲಿಷ್ಠರಾಗಿರ್ತಕ್ಕಂತಹ ಅಸುರರಿದ್ದಾರೆ. ಆ ಅಸುರರ ಮುಂದೆ ನಾವು ತುಂಬ ದುರ್ಬಲರು. ನಾವು ಮಾಡಲ್ಲ ಅಂದರೂ ಕೂಡ ಅಸುರರು ಏನು ಮಾಡ್ತಾರೆ? ಬಲಾತ್ಕಾರವಾಗಿ ನಮ್ಮ ಇಂದ್ರಿಯಗಳನ್ನು ಪ್ರೇರಣೆ ಮಾಡಿ ಆ ಕೆಲಸ ಮಾಡಿಸ್ಬಿಡ್ತಾರೆ. ಅವ್ರನ್ನ ತಡೆಯುವಂಥ ಶಕ್ತಿ ನಮಗಿಲ್ಲ. ಅವರು ವರದಿಂದ ಕೂಡಿರ್ತಕ್ಕಂಥ ದೈತ್ಯರುಗಳು. ಆದ್ದರಿಂದ ನಾವು ಅಸಮರ್ಥರೇ. ನಾವು ಅಕ್ಷಮಾನ್, ಕ್ಷಮ ಅಂದರೆ ಸಾಮರ್ಥ್ಯ, ಅಕ್ಷಮಾನ್ ಅಂದರೆ ಅಸಮರ್ಥರಾಗಿರ್ತಕ್ಕಂತಹ ನೀನು ಆ ದೈತ್ಯರನ್ನ ಮೋಹ ಮಾಡಿ ಆ ದೈತ್ಯರನ್ನ ನಾಶ ಮಾಡಿ ನಮ್ಮನ್ನ ಕಾಪಾಡು. ಅವತ್ತೆಂಗೆ ನೀನು ಆ ದೈತ್ಯರನ್ನ ಮೋಹ ಮಾಡಿ ಸುಂದರವಾದ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿ ಆ ದೈತ್ಯರುಗಳನ್ನೆಲ್ಲ ಮೋಹ ಮಾಡಿ ಆ ದೈತ್ಯರಿಗೆ ಅಮೃತವನ್ನು ಕೊಡದೆ ಕೇವಲ ದೇವತೆಗಳಿಗೆ ಮೋಕ್ಷವನ್ನು ಕೊಟ್ಟು ಉದ್ಧಾರ ಮಾಡಿದೆಯೋ ಹೇ ನಾರಾಯಣಿ, ಹೇ ಮೋಹಿನಿ ದೇವಿ, ಅಸಮರ್ಥರಾಗಿರ್ತಕ್ಕಂತಹ ನಮ್ಮನ್ನ ಆ ದೈತ್ಯರನ್ನ ಸಂಹಾರ ಮಾಡಿ ಅಥವಾ ಆ ದೈತ್ಯರನ್ನ ಮೋಹ ಮಾಡಿ ಅವರು ನನ್ನನ್ನು ಕೆಟ್ಟ ವಿಷಯದ ಕಡೆ ಹೋಗದೇ ಇರೋ ಹಾಗೆ ನೋಡಿಕೊಂಡು ಅವತ್ತು ನನ್ನನ್ನು ನೀನು ಏನು ಮಾಡಬೇಕು? ರಕ್ಷಣೆ ಮಾಡಬೇಕು. ನೋಡಿ, ಎರಡು ಬೆನಿಫಿಟ್ ಆಗುತ್ತೆ. ಮೋಹಿನಿ ಅವತಾರವನ್ನು ಯಾರು ಪ್ರತಿದಿನ ಸ್ಮರಣೆ ಮಾಡ್ತಾರೆ ಇವರಿಗೆ
ಕೆಟ್ಟ ವಿಷಯಗಳನ್ನು ನೋಡಿದ, ಕೆಟ್ಟ ವಿಷಯಗಳನ್ನು ಕೇಳಿದ, ಮಾಡಿದ ರೂಕ್ಷ ಈಕ್ಷಣದಿಂದ ಬರತಕ್ಕಂತಹ ಪಾಪಗಳಿಂದ ಪರಿಹಾರ ಮಾಡ್ತಾನೆ ಭಗವಂತ. ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ಒಳಗಡೆ ಆ ದೈತ್ಯ ಇರೋ ತನಕ ನಾವು ಮಾಡ್ತಾನೆ ಇರ್ತೀವಿ. ಅದಕ್ಕೆ ಆ ದೈತ್ಯರನ್ನೂ ಭಗವಂತ ಮೋಹ ಮಾಡಿ, ಆ ದೈತ್ಯರನ್ನೂ ನಾಶ ಮಾಡಿ, ಒಳಗಡೆ ಇರ್ತಕ್ಕಂತಹ ದೈತ್ಯರನ್ನು ನಾಶ ಮಾಡಿ ಭಗವಂತ ಅವರಿಂದ ಇಲ್ಲಿ ಆ ಕಾಂಟೆಕ್ಸ್ಟ್ ನೋಡ್ರಿ, ವಾದರಾಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ದೇವತೆಗಳು ಇದ್ರು, ದೈತ್ಯರು ಇದ್ರು. ದೇವತೆಗಳೇನು ಮಾಡಿದ್ರು? ಭಗವಂತನ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು, ಅವ್ರು ಹೇಳ್ದಂಗೆ ಕೇಳಿದ್ರು. ದೈತ್ಯರೇನು ಮಾಡಿದ್ರು? ಭಗವಂತನ ಕೈಯಿಂದ ಅಮೃತ ಕಲಶ ಕಿತ್ಕೊಂಡಿಟ್ಟವರು. ಅಮೃತ ಕಲಶ ಕಿತ್ಕೊಂಡು ಹೋಗೋದು ಅಂದ್ರೆ ಏನು? ಕೆಟ್ಟ ವ್ಯಾಪಾರ ಮಾಡೋದು ಅಂತ ಅರ್ಥ, ದುಷ್ಟ ವ್ಯಾಪಾರ ಮಾಡೋದು ಅಂತ ಅರ್ಥ, ಭಗವಂತನನ್ನ ನಿಂದನೆ ಮಾಡೋದು ಅಂತ ಅರ್ಥ, ಭಗವಂತನ ಮಾತನ್ನ ಅಲ್ಲಗೆಳೆಯೋದು ಅಂತ ಅರ್ಥ, ಭಗವಂತನ ಮಾತನ್ನ ಕೇಳದೇ ಇರೋದು ಅಂತ ಅರ್ಥ. ಇವರೆಲ್ಲ ದೈತ್ಯರು ಮಾಡಿದ ಕೆಲಸ. ಅಂತಹ ದೈತ್ಯರನ್ನ ಮೋಹ ಮಾಡಿ ದೇವತೆಗಳಿಗೆ ಮಾತ್ರ ಭಗವಂತ ಅಮೃತವನ್ನು ಕೊಡಿಸ್ದ. ನಮ್ಮನ್ನೂ ಅಷ್ಟೇ. ನಮಗೆ ಮೋಕ್ಷಕ್ಕೆ ಅಡ್ಡಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಒಳಗಡೆ ಕಾಮಕ್ರೋಧಾದಿ ದೈತ್ಯರು. ಸುಮಧ್ವ ವಿಜಯದಲ್ಲಿ ಗಂಗಾ ನದಿಯನ್ನ ದಾಟಿಸ್ತಕ್ಕಂಥ ಕಾಲದಲ್ಲಿ ಈ ಮಾತಾಡ್ತಾರೆ ಅವರು. ಆಚಾರ್ಯರು ತಮ್ಮ ಶಿಷ್ಯರನ್ನ ತಾವು ಮುಂದೆ ಹೋಗಿ ತಮ್ಮ ವಸ್ತ್ರವನ್ನು ಹಿಡ್ಕೊಳ್ಳೋದ್ರ ಮೂಲಕ ಒಬ್ಬೊಬ್ಬರನ್ನು ದಾಟಿಸ್ಬಿಟ್ರು, ಒಬ್ಬರಿಂದ ಒಬ್ರು. ನದೀಂ ಸಂಸ್ಕೃತಿಂ ವಾ ಅಂತ ಅಲ್ಲೊಂದು ಪದ ಇದೆ. ಸಂಸಾರವನ್ನು ಹಿಂಗೆ ದಾಟಿಸ್ತಾರೆ. ಬರೀ ನದಿ ದಾಟಿಸ್ತಾರೆ ಅಂತ ತಿಳ್ಕೊಂಡ್ಬೇಡಿ, ಬರೀ ಗಂಗಾ ನದಿಯನ್ನು ದಾಟಿಸೋದು ಆನಂದ ತೀರ್ಥರು ಅಂತ ತಿಳ್ಕೊಂಡ್ಬೇಡಿ. ನದೀಂ ಸಂಸ್ಕೃತಿಂ ವಾ. ಆಗ ಅಲ್ಲಿರೋ ದೋಣಿಯವರೆಲ್ಲ ಆಚಾರ್ಯ ಹೇಳಿದ್ರಂತೆ, ರೇ ನಿಮ್ಗೇನು ಬುದ್ಧಿ ಇದೆಯಾ? ಗಂಗಾ ನದಿಯಲ್ಲಿ ದಾಟ್ಕೊಂಡು ಹೋಗ್ತೀನಿ ಅಂತ ಇದ್ದೀರಾ, ಅದೇನು ದಾಟಕ್ಕಾಗತ್ತಾ? ಅದು ತುಂಬಾ ಆಳ ಇದೆ, ಬಿದೋಗ್ತೀರಾ, ಮುಳುಗೋಗ್ತೀರಾ, ಅನೇಕ ಜಲಚರ ಪ್ರಾಣಿಗಳಿದೆ, ತಿಂದಾಕಿ ಬಿಡತ್ತೆ ಅಂತ ಹೇಳಿ ತುಂಬಾ ಜನ ಹೆದರ್ಸಿದ್ರಂತೆ ಆಚಾರ್ಯರನ್ನ. ನೀವು ಹೋಗೋದ್ರಲ್ಲಿ ಅವ್ರನ್ನೆಲ್ಲ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನನ್ನ ವಸ್ತ್ರ ಇಟ್ಕೊಳ್ಳಿ ಅಂತ. ಹೋಗ್ಬೇಡ್ರಿ 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 ಅಂತ ಹೇಳಿದ್ರಂತೆ. ಆಚಾರ್ಯರು ಅದನ್ನ ಯಾವುದನ್ನೂ ಲೆಕ್ಕಿಸದೆ, ಆಚಾರ್ಯರು ಅದನ್ನೆಲ್ಲ ಕಡೆಗಣಿಸಿ ಅವರ ಮಾತನ್ನ ತಾವು ಆ ಹಿಂಬ ತಮ್ಮ ಶಿಷ್ಯರನ್ನ ತಮ್ಮನ್ನ ಹಿಡ್ಕೋಬಹುದು. ಇಮಾಂ ಸ್ವಸ್ವ ಪೂರ್ವಾಂ ಸಮಾಯಾತ್ಮಯಾತ್ಯ ಸಲೀಲಂ ದಯಾದು ಸಮೂಲಾತ್ಮಯಾತ್ಮ ನಿಷೇಧರ್ನನಾದೃತ್ಯ ಚಾನನ್ಯಲಂಗ ನಿಷೇಧು ಚ ಅನನ್ಯಲಂಗ. ದಾಟಬೇಡಿ ಅಂತ ಹೇಳ್ತಕ್ಕಂಥವರನ್ನ ಗಮನ ಕೊಡದೇನೆ, ಅನಾದೃತ್ಯ ಆದರ ಮಾಡದೇನೆ, ಅತಾರಯತ್ ನದೀಂ ಸಂಸ್ಕೃತಿಂಬ ಅಂತ ಒಂದು ಶ್ಲೋಕ ಇದೆ 10ನೇ ಸರ್ಗದಲ್ಲಿ. ಅನಾಯಾಸವಾಗಿ ದಾಟಿಸ್ಬಿಟ್ರಂತೆ. ಯಾರು? ಶ್ರೀಮದಾನಂದ ತೀರ್ಥರು. ಇವರನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಿರುವಂತೆ. ಹಂಗೆ ಅವ್ರು ಬರೀತಾರೆ, ಕೆಳಗಡೆ ವ್ಯಾಖ್ಯಾನಕಾರರು ಬರೀತಾರೆ, ಅದಕ್ಕೆ ತೆಗೆದು ನೋಡಿರ್ಬೇಕಾದ್ರೆ ವ್ಯಾಖ್ಯಾನ 10ನೇ ಸರ್ಗದ ಆ ಶ್ಲೋಕಕ್ಕೆ. ಸಂಸಾರದಲ್ಲೂ ಅಷ್ಟೇ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು, ಈ ಸಂಸಾರ ಅನ್ನೋ ನದಿಯನ್ನ ದಾಟಬೇಕು ಅಂದ್ರೆ ಇವರೆಲ್ಲ ಹಿಂದೆ ಕೇಳಿತಾ ಇರ್ತಾರಂತೆ, ಬೇಡ 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 ಅಂತ. ಯಾರು? ಈ ಕಾಮಕ್ರೋಧಾದಿಗಳು. ಸಾಧನೆ ಮಾಡಕ್ಕೆ ಮುಂದುವರೆದರೆ ಒಬ್ಬ ವ್ಯಕ್ತಿ ಅವನನ್ನ ಹಿಂದೆ ಎಳಿತಕ್ಕಂಥ ದೈತ್ಯರು ಇವರು 6 ಜನ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ ವರ್ಗ. ಅದಕ್ಕೆ ಅವ್ರ ಶತ್ರುಗಳು ನಮಗೆ. ಇವರು 6 ಜನ ನಮಗೆ ಶತ್ರುಗಳು. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಬೇಡ ಬೇಡ ಅಂತ ಹಿಂದೆ ಎಳಿತಾರಂತೆ. ನಾನಾ ರೂಪದಲ್ಲಿ ಎಳಿತಾರೆ ಅವರು. ಅವ್ರವ್ರಿಗೆ ಗೊತ್ತು ಯಾರ್ಯಾರನ್ನ ಹೆಂಗೆ ಎಳಿಬೇಕು ಅಂತ. ಒಳ್ಳೆ ಮ್ಯಾಚ್ ಹಾಕ್ಬಿಡೋದು. ಸರಿಯಾಗಿ ಪುರಾಣ ಪ್ರಾರಂಭ ಆಗೋ ಟೈಮ್ಗೆ 6:30 ಟಾಸ್. ಯಾರು ಬರಲ್ಲ, ನೋಡ್ತಾ ಕೂತಿರ್ತಾರೆ. ಆಚಾರು ಅವರು ಹೇಳೋರು ಇಬ್ರೆ, ಒಳ್ಳೆ ಮ್ಯಾಚ್ ಇದೆ ಇವತ್ತು, ಆ ಟೈಮ್ಗೆ ಮ್ಯಾಚ್ ತೋರಿಸ್ಬಿಡ್ತಾನೆ ನಾವು. ಅಥವಾ ಯಾವುದೋ ಸೀರಿಯಲ್, ಅಥವಾ ಯಾವುದೋ ಮ್ಯಾಚ್, ಅಥವಾ ಯಾವುದೋ ಬೇರೆ ಫಂಕ್ಷನ್ ಎಲ್ಲ ಅಲ್ಲೋಟೋಗ್ಬಿಡ್ತು. ಈ ಪುರಾಣಕ್ಕೆ ಯಾರು ಬರಲ್ಲ. ಕಾಮ ಮಾಡೋ ಕೆಲಸ ಇದು. ಈ ಕಾಮಕ್ರೋಧಾದಿಗಳು ಹಿಂಗೆ ಮಾಡೋದು. ಅಥವಾ ಮನೆಗೆ ಯಾರೋ ತುಂಬ ಬೇಕಾಗಿರೋರು ಬಂದ್ಬಿಡ್ತಾರೆ. ಇನ್ನೇನು ಪುರಾಣಕ್ಕೆ ತಗೊಂಡು ಹೋಗಬೇಕು, ಯಾರೋ ಬಂದ್ಬಿಡ್ತಾರೆ. ಸರಿ ಅಲ್ಲಿ ಇಟ್ಟಾಗ ಕೂತ್ಕೊಂಡು ಅವ್ರು ಹೋಗೋದಿಲ್ಲ, ಇವರು ಬರೋದಿಲ್ಲ. ಮುಗಿತಾ ತಿಂದು ಹಿಂಗೆ ಮಾಡೋದು ಕಾಮಕ್ರೋಧಾದಿಗಳು. ನಮ್ಮನ್ನ ಮೋಕ್ಷ ಪಥದಲ್ಲಿ ಹೋಗೋದಕ್ಕೆ ಅಡ್ಡಿ ಮಾಡೋದಕ್ಕೆ
ಇವರೆಲ್ಲ ಒಳಗಡೆ ಇರೋ ಶತ್ರುಗಳು. ಸಂಸೃಷ್ಟಂದನ ಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂದದಾನ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂತ. ಮಂತ್ರ ಅದೇ ಹೇಳ್ತಾ ಇರೋದು ಮನ್ಯು ಸೂಕ್ತ. ಒಳಗಡೆ ಇರುವ ಶತ್ರುಗಳನ್ನ ರಕ್ಷಣೆ ಮಾಡಲಿ, ಆ ಶತ್ರುಗಳಿಂದ ನಮ್ಮನ್ನ ರಕ್ಷಣೆ ಮಾಡಲಿ ನರಸಿಂಹದೇವರು. ಅಂದ್ರೆ ಈ ಸಂಸಾರದಿಂದ ದಾಟೋದಿಕ್ಕೆ ನಾವೇನು ಸಾಧನೆ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಅಡ್ಡಿ ಆಗೋದ್ರೆ ತುಂಬಾ ಜಾಸ್ತಿ. ಉಪವಾಸ ಮಾಡಕ್ ಹೋದ್ರೆ ಅಯ್ಯೋ ಬೇಡ ಮಾಡಬೇಡ್ರಿ ಸಪತ್ತಿರ, ದಾನ ಕೊಡಕ್ ಹೋದ್ರೆ ಅಯ್ಯೋ ಬೇಡ ಅದೆಲ್ಲ ಮಾಡಬೇಡ್ರಿ, ಏನು ಒಳ್ಳೆ ಕಾರ್ಯ ಮಾಡ್ರಿ ಬೇಡ 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 ಬೇಡ, ಯಾರೋ ಮುಖಾಂತರ ಹೇಳಿಸ್ಬಿಡ್ತಾನೆ ಭಗವಂತ. ಇವರು ಸುಮ್ಮನೆ ಆಗ್ತಾರೆ, ಎಷ್ಟು ಫೈಟ್ ಮಾಡೋಕ್ಕಾಗತ್ತೆ. ಇವರೊಬ್ರು 10 ಜನ ಬೇಡ ಬೇಡ ಅಂದ್ರೆ ಓದಿ ಬಿಡು ಅಂತಾರೆ. ಅಷ್ಟು ಸಕ್ಸಸ್ ಆಯ್ತು ಆ ದೈತ್ಯದ ಗುಂಪು. ಅದನ್ನು ಹೇಳ್ತಾರೆ ಅವರು, ವ್ಯಾಖ್ಯಾನಕಾರ ಬರೀತಾರೆ. ಸಂಸ್ಕೃತಿ ಹೀಗೆ ಸಾಧನ ಮಾರ್ಗದ ಕಡೆ ಹೋಗತಕ್ಕಂಥವರಿಗೆ ಅಡ್ಡವನ್ನ ಹಾಕತಕ್ಕಂಥವರನ್ನ ಲೆಕ್ಕಿಸದೆ, ಲೆಕ್ಕ ಮಾಡಬಾರ್ದಂತೆ ಅವರನ್ನ. ಎಲ್ರಿ ಸಾಮರ್ಥ್ಯ ಇದೆ, 10 ಜನ ಬೇಡ ಬೇಡ ಅಂದ್ರೆ ನಾನೇನ್ ಮಾಡಲಿ ಅಂತ ಕೇಳಿದ್ರೆ, ಅದಕ್ಕೇನೆ ಆನಂದ ತೀರ್ಥರನ್ನ ಹಿಡ್ಕೋ ಅಂತ ಹೇಳಿದ್ದವರು. ಆ ಹಿಂದೆ ಇರ್ತಕ್ಕಂಥ ಶಿಷ್ಯರೆಲ್ಲ ಯಾರನ್ನ ಹಿಡ್ಕೊಂಡಿದ್ರು ಅವರು? ಆನಂದ ತೀರ್ಥರನ್ನ ಹಿಡ್ಕೊಂಡಿದ್ರು. ನೋಡಿ, ಆನಂದ ತೀರ್ಥರ ದಾಟಿಸ್ಬಿಡ್ತಾರೆ. ಇವ್ರನ್ನೆಲ್ಲ ಲೆಕ್ಕಿಸೋದೇ ಇಲ್ಲ. ನಮಗೆ ಇವರೆಲ್ಲ ಜಗ್ಗಲ್ಲ, ಆದರೆ ವಾಯುದೇವರಿಗೆ ಜಗ್ಗುತ್ತಾರೆ. ಆದ್ದರಿಂದ ಯಾರು 6 ಮಂದಿ ವೈರಿಗಳನ್ನು ಸೇರಲೀಸದಂತೆ ಜರಿದು ಧೀರನಾಗಿ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತಾರೆ. ಇದೇ ವಾದಿರಾಜ ಸ್ವಾಮಿ ಹೇಳ್ತಾರೆ. 6 ಮಂದಿ ವೈರಿಗಳನ್ನು ಸೇರಲೀಸದಂತೆ ಜರಿದು ಧೀರನಾಗಿ ಹರಿಯ ಪಾದ ಸೇರಬೇಕು ಎಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಅವ್ರು ಸ್ಮರಣೆ ಮಾಡ್ರಿ. ಈ 6 ಜನ ಏನ್ ಮಾಡ್ತಾರೆ? ಅವರು ನಾಶ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಏನು ಆನಂದ ತೀರ್ಥರಿಗೆ ಹೇಳಿದ್ದಾರೆ, ಅದಕ್ಕೆ ಮೋಹಿನಿ ರೂಪನು ಅದೇ ಮಾಡುತ್ತೆ. ಆ ದೈತ್ಯರುಗಳೆಲ್ಲ ಅವತ್ತು ಏನು ದೇವತೆಗಳಿಗೆ ಅಮೃತವನ್ನು ಕೊಡೋದಕ್ಕೆ ಅಡ್ಡಗಾಲ ಹಾಕಿದ್ರು, ದೇವತೆಗಳಿಗೆ ಬೇಡ ಅಮೃತ ಅಂತ ಹೇಳಿ ತಾವೇ ಕಿತ್ಕೊಂಡ್ಬಿಟ್ರು. ಹಂಗೆ ದೇವತೆಗಳನ್ನ ಆರಾಧನೆ ಮಾಡುವ ನಮಗೂ ಕೂಡ ಅಮೃತ ಅಂದ್ರೆ ಮೋಕ್ಷಕ್ಕೆ ಇವರು ಅಡ್ಡಿ ಮಾಡ್ತಾ ಇದ್ದಾರೆ. ಅವತ್ತು ನೀನು ಆ ದೈತ್ಯರನ್ನ ಹೆಂಗೆ ನಿನ್ನ ಕಡೆಗಣ್ಣಿನ ನೋಟದಿಂದ, ಆ ಹಾವಭಾವಗಳಿಂದ, ಆ ಸುಂದರವಾದ ರೂಪದಿಂದ, ಕುಂಗುರು ಕೂದಲಿಂದ, ಸುಂದರ ಚಂದ್ರನಂತೆ ಇರ್ತಕ್ಕಂತಹ ಮುಖದಿಂದ ಅವರ ಮನಸ್ಸನ್ನ ಚಂಚಲ ಮಾಡಿ ಅವರ ಕೆಲಸವನ್ನ ಹಾಳು ಮಾಡಿದೆಯೋ, ಹಾಗೆ ಇವತ್ತು ಕೂಡ ನನ್ನ ಒಳಗಡೆ ಇರ್ತಕ್ಕಂತಹ ದೈತ್ಯರನ್ನ ನಾಶ ಮಾಡಿ ಅಮೃತದ ಕಡೆ, ಮೋಕ್ಷದ ಕಡೆ ನನ್ನನ್ನು ಕರ್ಕೊಂಡು ಹೋಗಿ ನಹ ಅವತು ನಮ್ಮನ್ನ ನೀನು ರಕ್ಷಣೆ ಮಾಡು ಎಂಬುದಾಗಿ ಹೇಳಿ 2 ಶ್ಲೋಕಗಳಲ್ಲಿ ಭಗವಂತನ ಸುಂದರವಾಗಿರ್ತಕ್ಕಂತಹ ನಾರಾಯಣಿ ರೂಪವನ್ನು ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಈ ಭಗವಂತನ ರೂಪವನ್ನು ಚಿಂತನೆ ಮಾಡೋದ್ರಿಂದ ಕೆಟ್ಟ ನೋಟ, ದುಷ್ಟ ನೋಟದಿಂದ ಬರುವ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ವಾದಿರಾಜ ಸ್ವಾಮಿಗಳು ನಿರೂಪಣೆ ಮಾಡ್ತಾರೆ. ನಾಳೆ ದಿವಸ ಭಗವಂತನ ವರಾಹ ರೂಪದ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯಿರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.